ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ನೆರೆದು ಫಲವೇನೆಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ನ ನೀನರಿವಾಗಿ ಮುಂದು ದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನರಿದೇನೆಯ ಪ್ರಭುವೆ. 12ನೇ ಶತಮಾನವನ್ನು ಚಿರಸ್ಮರಿಸ್ತಾ ಬಸವಾದಿ ಪ್ರಮುಖರ ಹನುಮಂತರಲ್ಲಿ ಸ್ಮರಿಸಿಕೊಳ್ಳುತ್ತಾ ಪತ್ರಿಜಿಯವರ ಮೊದಲು ಮಾಡಿಕೊಂಡು ಎಲ್ಲ ಅನುಭಾವಿಗಳು, ಮಹಾನುಭಾವರು, ಜ್ಞಾನಿಗಳು, ಸಾಧು ಸಂತರ ಪಾದಾರ ಕಮಲಗಳಲ್ಲಿ ಅನಂತನಂತ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಯಾವ ಕಾರ್ಯಕ್ರಮ ನಡೆಸುತ್ತಿರುತ್ತಾ ಸುತೇಜ ಭಟ್ಟ ಮೇಡಮ್ ಅವರಿಗೂ ಹಾಗೂ ಎಲ್ಲ ಅನುಭವವನ್ನು ತಿಳಿದು ಅದರಲ್ಲಿ ಬೆರೆತು ತಾವು ಒಂದಾಗಿ, ಕಾರಣ ಆ ಆತ್ಮ ಚೈತನ್ಯ ವಸ್ತುವೇ ತಾವಾಗಬೇಕೆಂದ ಹಾತರಿದು ಇಲ್ಲಿ ನಾವು ನೀವೆಲ್ಲರೂ ಕೂಡಿದ್ದೀವಲ್ಲ, ಎಲ್ಲರ ಅಂತರಂಗದಲ್ಲಿ ಅಡಗಿರುವಂತ ಆ ಮಹಾದಿವ್ಯ ಚೇತನಕ್ಕೆ ಸಹಿತ ಅನಂತನಂತ ಶರಣಾರ್ಥಿಗಳು. ಅದೇ ಪ್ರಕಾರ ನಮ್ಮ ಈ ಯಾವ ಮಹಾವೇದಿಕೆಯನ್ನು ನಮ್ಮ ನಿರ್ಮಾಣ ಕೊಟ್ಟು ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿರುವಂತ ರಂಗನಾಥ ಗುರುಜಿಯವರಿಗೂ ಸಹಿತ ಅನಂತನಂತ ಶರಣಾರ್ಥಿಗಳು. ಇದಕ್ಕೆಲ್ಲ ಮೂಲ ಕಾರಣವಾಗಿ ನಮ್ಮೆಲ್ಲರನ್ನು ಇಲ್ಲಿ ಈ ಯಾವ ಇದರಲ್ಲಿ ನಾವು ಭಾಗವಹಿಸಲು ಕಾರಣೀಭೂತರಂತ ಗೀತಾ ಮೇಡಮ್ ಅವರು ಸಹಿತ ಇಲ್ಲಿ ಮರೆಯಲಾರೆ. ಅವರು ಸಹಿತ ನಮ್ಮೆಲ್ಲರಲ್ಲಿ, ಬರೀ ನನ್ನದಷ್ಟಲ್ಲ, ನಮ್ಮೆಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಅಂತರಂಗದಲ್ಲಿ ಒಂದು ಜ್ಞಾನದ ಒಂದು ಸ್ಮರಣ, ಒಂದು ಕಾರಂಜಿಯಂತೆ ಪುಟಿಯಲಿಕ್ಕೆ ಕಾರಣೀಭೂತರಾಗ್ತಾ ಇದಾರಲ್ಲ, ಆ ಯಾವ ಗೀತಾ ಮೇಡಮ್ ಅವ್ರಿಗೂ ಸಹಿತ ಶರಣಾರ್ಥಿಗಳೊಂದಿಗೆ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂದ್ರ ಎಲ್ಲಾನು ಶುದ್ಧಿ ಅಂದ್ರೆ ಗೊತ್ತ, ಎಲ್ಲ ಸ್ವಚ್ಛತೆ. ಬಾಹ್ಯದಲ್ಲಿ ನಾವು ಶುದ್ಧಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಹೌದಾ? ಅದೇ ಪ್ರಕಾರ ಅಂತರಂಗ ಶುದ್ಧಿ ಅಂದ್ರೆ ಯಾವ ರೀತಿ ನಾವು ಶುದ್ಧಿಗೊಳಿಸ್ಕೊಳ್ಬೇಕು ಎಲ್ಲರಿಗೂ ಗೊತ್ತು, ನಮಗೂ ನಿಮಗೆಲ್ಲ. ಒಂದ್ ಕಡೆ ಬಸವಣ್ಣವ್ರು ಹೇಳಿದಾರ, ಎಲ್ಲರಿಗೂ ಈ ವಚನ ಗೊತ್ತು. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲ್ಬೇಡ, ಮುಣಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ನೋಡ್ರಿ, ಆ ಭಗವಂತನನ್ನು ಒಲಿಸುವ ಪರಿ ಬರೀ ಈ ಸಪ್ತ ಸೂತ್ರಗಳಲ್ಲಿ ಅಡಗಿದೆ ಅಂತ ನೋಡ್ರಿ. ಹಾಗಾದ್ರೆ ಹೇಗೆ ನಾವು ಭಗವಂತನನ್ನು ಒಲಿಸ್ಕೊಳ್ಬೇಕು? ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗ್ಬೇಕು. ಅಂತರಂಗ ಬಹಿರಂಗ ಶುದ್ಧಿ ಆಗ್ಬೇಕಾದ್ರೆ ನಾವು ಏನನ್ನ ನಡೆನುಡಿಗಳಲ್ಲಿ ತರಬೇಕು ಅಂದ್ರೆ ಈ ಸಪ್ತ ಸೂತ್ರಗಳು ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ, ಒಂದು ಕಥೆಯ ಮುಖಾಂತರ ತಗೊಳ್ಬೇಕಂತ ಹೇಳಿ ವಿಚಾರ್ರಿ. ಒಬ್ರು ಗುರುಗಳಿದ್ರಿ. ಆ ಪ್ರತಿನಿತ್ಯ ಅವ್ರು ಏನ್ ಮಾಡ್ತಿದ್ರು, ನಮ್ಮ ಪ್ರವಚನ ಹೇಳ್ತಿದ್ರು ಒಂದು ದೇವಸ್ಥಾನದಲ್ಲಿ. ಅಲ್ಲಿ ಸಾವಿರಾರು ಜನರು ಒಂದು ದೇವಸ್ಥಾನದಲ್ಲಿ ಪ್ರವಚನ ಹೇಳ್ಬೇಕಾದ್ರ ಅಲ್ಲಿಗೂ ಒಬ್ಬರು ಅಂದ್ರೆ ಕಳ್ಳತನ ಮಾಡ್ಲಿಕ್ಕೆ ಅಂತ ಹೇಳಕಿಸಿಂದ ಆ ಕಡೆ ಈ ಕಡೆ ಮೊದ್ಲು ಶೋಧನೆ ಮಾಡ್ಲಿಕ್ಕೆ ಅಂತ ಹೇಳಕಿಸಿಂದ ನೋಡ್ಲಿಕ್ಕೆ ಬರ್ತಿರ್ತಾನ್ರವನು. ಆ ಕಳ್ಳ ಏನ್ ಮಾಡ್ತಾನ್ರ ಅವನು, ಸಾಯಂಕಾಲ ಒಂದು 7 ಗಂಟೆ 8 ಗಂಟೆ ಸುಮಾರ ಇಡೀ ಊರಲ್ಲಿ ಎಲ್ಲ ನೋಡ್ಕೊಂಡು ಇವತ್ತಿನ ರಾತ್ರಿ 1 ಗಂಟೆ 2 ಗಂಟೆ ಸುಮಾರ ಆ ಕಳ್ಳತನವನ್ನ ಮಾಡಬೇಕು, ಯಾವ ಮನೆಯನ್ನು ನಾವು ಲೂಟಿ ಮಾಡ್ಬೇಕು, ಯಾವ ದೊಡ್ಡ ಮನೆ, ಶ್ರೀಮಂತರ ಮನೆ ಅಂತ ಹೇಳಕಿಸಿಂದ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಿರ್ತಾನ. ಅವಾಗ ಅಕಸ್ಮಾತ್ ವೀಕ್ಷಣೆ ಮಾಡುವಾಗ ಏನಾಯ್ತು, ಇದು ನಮ್ಮ ಪ್ರವಚನ ಹೇಳುವಂತ ಧ್ವನಿ ಕೇಳ್ತಾ ಇರ್ತದ, ಇಲ್ಲಿ ಏನೋ ನಡೀತಾ ಇದಲ್ಲ, ಏನಿರಬಹುದು ಅಂತ ಏಕಶಿಂದ ಅವನು ಅಲ್ಲೇ ಸ್ವಲ್ಪ ನಿಂತ್ಕೊಳ್ತಾನ್ರಿ. ಅಲ್ಲಿ ಆ ಕಡೆ ಪ್ರವಚನ ಹೇಳ್ತಿರ್ತಾರ, ಆಮೇಲೆ ಒಂದ್ ಕಡೆ ಸ್ವಲ್ಪ ಹಿಂದ್ಗಡೆ ನಿಲ್ತಾನ. ಆಮೇಲೆ ಆವಾಗ ಆವತ್ತಿನ ವಿಷಯ ಯಾವ್ದಿತ್ತಂತ ಕೇಳಿದ್ರ ಕಳಬೇಡ ಕೊಲಬೇಡ ಅಂತ ಹೇಳಿ ಈ ವಚನದ ವಿಶ್ಲೇಷಣೆ ಆ ಗುರುಗಳು ಮಾಡ್ತಾ ಇದ್ರು ಸಾವಿರಾರು ಜನರ ಎದುರಿಗೆ. ಆದ್ರೆ ಕಳ್ಳ ಅವನಿಗೇನು ಪ್ರವಚನ ಅಂದ್ರೆ ಗೊತ್ತಿಲ್ಲ, ದೇವರಂದ್ರೆ ಗೊತ್ತಿಲ್ಲ, ಏನಿಲ್ಲ. ಅವನ ಕಾಯಕೇನು ಇವತ್ತು ಕಳ್ಳತನ ಮಾಡಬೇಕು, ಆಮೇಲೆ ತಮ್ಮ ತಂದೆ ತಾಯಿ ಬಂಧು ಬಳಗ ಹೆಂಡ್ರು ಮಕ್ಕಳದ ಜೀವನಕ್ಕೆ ಆಧಾರವಂತ ಊಟ ಬಟ್ಟೆ ಎಲ್ಲ ಮಾಡ್ಬೇಕು ಅಂತ ಇದೇ ಒಂದು ಅವನಿಗೆ ವಿಚಾರ. ಅವಾಗ ಇಲ್ಲಿ ಏನು ನಡೆದಂತಂತ ಸ್ವಲ್ಪ ನಿಂತ್ಕೊಳ್ತಾನ್ರು. ನಿಂತಾಗ ಅವ್ರು ಹೇಳ್ತಾರು, ನಾವು ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಾವು ಪರಮಾತ್ಮನ ನಾವು ಆಗ್ಲಿಕ್ಕೆ ಸಾಧ್ಯ ಇದೆ. ನಾವು ಯಾವ ರೀತಿ ಮಾಡಬೇಕು, ಈ ಸಪ್ತಶೀಲಗಳನ್ನ ನಾವೆಲ್ಲ ನಾವು ನಡೆನುಡಿಯಲ್ಲೇ ತರಬೇಕು ಅಂತ ಹೇಳಿಂದ ಅವರು ಆ ಪ್ರವಚನದಲ್ಲಿ ಆ ಗುರುಗಳು ಹೇಳ್ತಿರ್ತಾರೆ. ಆ ಸಪ್ತಶೀಲಗಳು ಯಾವುವು ಅಂತ ಕೇಳಿದಾಗ ಕಳಬೇಡ ಅಂದ್ರೆ ಏನು?
ಕಳ್ಳತನ ಮಾಡಬಾರದು. ಕಳ್ಳತನ ಅಂದ್ರೆ ಏನು? ಇನ್ನೊಬ್ಬರು ವಸ್ತುಗಳನ್ನ ಮಾತ್ರ ಕಳ್ಳತನವ ಅಲ್ಲ. ನಾವು ಕಾಯ ವಾಚ ಮನಸ ಇನ್ನೊಬ್ಬರು ದುಡಿದು ಗಳಿಸಿದ್ದನ್ನು ನಾವು ಯಾವುದೇ ರೂಪದಿಂದನೂ ಅವರ ಹತ್ರ ಅದೆಲ್ಲ ನನಗಿಲ್ಲ ಅಂತ ಏಕಶ ಒಂದು ವೇದನೆ ಪಟ್ಕೊಳ್ಳೋದು ಅದು ಒಂದು ಕಳ್ಳತನವೇ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೋಡ್ರ, ಒಂದು ಗಿಡದಲ್ಲಿ ಒಂದು ಹೂವನ್ನು ಕಂಡ್ರು, ಓ ನಮ್ಮ ಹೊಲದಲ್ಲಿ ಅಥವಾ ನಮ್ಮ ತೋಟದಲ್ಲಿ ಇಂಥ ಹೂ ಇಲ್ಲವಲ್ಲ, ಅವ್ರ ತೋಟದಲ್ಲಿ ಬೆಳೆದಿದಲ್ಲ ಅಂತ ಒಂಥರ ಮಾನಸಿಕವಾಗಿ ಇದು ಮಾಡ್ರು, ಅದು ಒಂದು ಕಳ್ಳತನವೇ. ಇನ್ನೊಬ್ಬರ ಒಂದು ಒಡವೆಗಳನ್ನು ನೋಡಿಕೊಳ್ಳಿ ನನ್ನಲ್ಲಿ ಇಲ್ಲ ಅನ್ನುವಂತ ಒಂದು ಸೂಕ್ಷ್ಮದಲ್ಲಿ, ಬರೇ ನಾವು ಬಹಿರಂಗದಲ್ಲಿ ಮಾತನಾಡೋದಲ್ಲ, ಸೂಕ್ಷ್ಮದಲ್ಲಿ ಸಹಿತ ಸುಳಿದರೂ ಸಹಿತ ಅದು ಒಂದು ಕಳ್ಳತನ. ಆಮೇಲೆ ಈ ರೀತಿ ಎಲ್ಲ ನಾವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೋಡಿದಾಗ ಆ ಪ್ರತಿಯೊಬ್ಬರ ವಸ್ತುಗಳಲ್ಲಿ ಇದ್ದದನ್ನು ನೋಡಿ ನಾವು ಆನಂದ ಪಡಬೇಕು, ತೃಪ್ತಿಯನ್ನ ಪಡಬೇಕು. ಅಲ್ಲಿ ಇರೋದು ಆತ್ಮ ಸಂತೋಷ, ಇಲ್ಲಿರುವುದು ಆತ್ಮ ಸಂತೋಷ. ಅಂತರಂಗದಲ್ಲಿ ನಾವು ಆನಂದ ಪಡಬೇಕು, ಹೊರತಾಗಿ ಬರೀ ಬಹಿರಂಗ ಚಂದ ಚಂದ ಐತೆ ಅನ್ನೋದು ಒಳಗ್ ಒಂಥರ ಆಶೆ ದುರಾಶೆಗಳನ್ನ ವ್ಯಕ್ತಪಡಿಸುವುದು, ಈ ರೀತಿ ಮಾಡಿರಲ್ಲ. ಇದು ನಾವು ಯಾವ ರೀತಿ ಕಾಯ ವಾಚ ಮನಸ ನಾವು ಶುದ್ಧೀಕರಣಗೊಳ್ಳಬೇಕಾದ್ರೂ ಸಹಿತ ನಾವು ಸ್ವಚ್ಛಂದ ಮನೋಭಾವ, ಅಲ್ಲಿದ್ದರೇನು ಇಲ್ಲಿದ್ದರೇನು ಎಲ್ಲಿದ್ದರೇನು ಎಲ್ಲವೂ ನನ್ನದಲ್ವಾ, ಇಲ್ಲಿರುವ ಅಂತರಂಗದ ಆತ್ಮದ ಆನಂದ ಅಲ್ಲಿ ಇರಲಾರದೆ, ಅಲ್ಲಿ ಇರೋದು ಇಲ್ಲಿರಲಾರದೆ ಅನ್ನುವಂತ ಮನೋಭಾವನೆಗಳು ಸತ್ಯ ಶರಣರಲ್ಲಿ ಈ ರೀತಿ ಅಡಕವಾಗ್ತಿದ್ದು. ಅಂಥದನ್ನೆಲ್ಲ ಅಳವಡಿಸಿಕೊಳ್ಳಬೇಕಂತ ಯಾರು ಹೇಳ್ತಾ ಇದಾರ? ಆ ಗುರುಗಳು ಪ್ರವಚನದಲ್ಲಿ ಹೇಳ್ತಾ ಇದಾರ. ಇದನ್ನು ಆ ಕಳ್ಳತನವನ್ನು ಮಾಡ್ಲಿಕ್ಕೆ ಅಂತ ಹೇಗೆ ಸುಳಿದಾಡ್ತಿದ್ದಲ್ಲ, ಅವನಿಗೆ ಇದು ವಿಷಯ ಗೊತ್ತಾಯ್ತು. ಅವನು ಹೇಳ್ತಾನ, ಏನಪ್ಪ ಗುರುಗಳು ಹೇಳ್ತಾ ಇದಾರ, ಕಳ್ಳತನ ಮಾಡಬಾರ್ದು ಅಂದ್ರ ನನ್ನ ಜೀವನ ವೃತ್ತಿನ ಅದು, ನಾನು ಮಾಡ್ಲೇಬೇಕಲ್ಲ, ಕಾರಣ ನನ್ನ ಜೀವನ ನಡೆದೇ ಇಲ್ಲ, ಇದೇನ ನನ್ಗ ಆಗದ ಮಾತ ಹೋಗದ ಮಾತ, ನಾನು ಇದ್ ಮಾಡ್ಲೇಬೇಕು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಾನ, ಈ ಗುರುಗಳ ಮಾತು ನಾನು ಕೇಳೋದಿಲ್ಲ ಅಂತ ಹೇಳಿ. ಆಯ್ತು, ಇನ್ನೊಂದು ಏನೋ ಹೇಳಿದ್ದು, ಇನ್ನು 6 ಯಾವ್ದೋ ಅವ್ರು ಏನ್ ಹೇಳ್ತಾರ ಅಂತ ಕೇಳಲೇಬೇಕಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಅವನ್ ನಿಂತ ಬಿಟ್ಟಾಗ ಏನಾಗ್ತಾ ಇದ್ರದು, ಕಳಬೇಡ ಆಯ್ತು. ಇನ್ನೊಂದು ಯಾವ್ದು, ಕೊಲಬೇಡ. ಕೊಲಬೇಡ ಅಂದ ಕೂಡಲೇ ಯಾವ ರೀತಿ ಅಂದ್ರೆ ಇನ್ನೊಬ್ಬರ ಬರೇ ಪ್ರಾಣಿಗಳನ್ನು ಅಥವಾ ಮನುಷ್ಯರನ್ನು ಕೊಲ್ಲೋದು ಅಷ್ಟಲ್ಲ, ಮಾತಿನಿಂದನೂ ಸಹಿತ ಇನ್ನೊಬ್ರಿಗೆ ನೋವು ಆಗದಂತೆ ಇರೋದು. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತೇವೆ. ಆಮೇಲೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸು ಅಂತ ಹೇಳ್ತೇವೆ. ಎಲ್ಲವನ್ನು ನಾವು ಹೇಳಿದ್ರು ಸಹಿತ ಏನಾಗಿ ಬಿಡ್ತದ, ಆ ಇನ್ನೊಬ್ರು ಏನಾದ್ರೂ ಒಂದ್ ಸ್ವಲ್ಪ ಮನಸ್ಸಿಗೆ ನಮಗ್ ಕೋಪ ಅಂದ್ರೆ ಬಹಳ ಕೆಟ್ಟಲ್ರದು. ಒಂದ್ ಸ್ವಲ್ಪ ಸಿಟ್ಟ ಬತ್ತಂದ್ರೆ ಇನ್ನೊಬ್ರು ಚಿತ್ತು ಮಾತುಗಳು ಮಾತಾಡ್ತೇವಲ್ರಿ, ಅದು ಒಂಥರ ಕೊಲೆ ಮಾಡಿದಂಗನ. ಅದಕ್ಕಾಗಿ ಈ ರೀತಿ ಕೊಲೆ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಆ ಕಳ್ಳನ ಮನಸ್ಸಿನಲ್ಲಿ ಏನ್ ಬರ್ತದ, ನಾ ಅಂತೂ ತುಡುಗು ಮಾಡೋದು ಬಿಡುದಿಲ್ಲ, ಕಳ್ಳತನ ಮಾಡೋದು ಬಿಡುದಿಲ್ಲ. ಕಳ್ಳತನ ಮಾಡಿದಾಗ ನನ್ನ ಜೀವಕ್ಕೆ ಏನಾದ್ರು ಸಮಸ್ಯೆ ಬಂತಂದ್ರ ನಾನು ಎದುರಿಗಿದ್ದವ್ರನ್ನ ಕೊಲೆ ಮಾಡಕ್ ಹೋಗಲ್ತು, ನಾನು ಅದ್ ಏನ್ ಮಾಡ್ಬೇಕು, ಅವರಿಗೆ ನಾನು ಕಳ್ಳತನ ಮಾಡ್ಲೇಬೇಕು. ಅದಕ್ಕೆ ಕೊಲಬೇಡ, ಇದನ್ನು ಎರಡನೇದು ಏನ್ ಮಾಡುದು, ನಾನು ಇದನ್ನು ನನ್ಗ ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರ್ಣಯ ಮಾಡ್ತಾನೆ. ಕೊಲಬೇಡ ಆಯ್ತು. ಇನ್ನೊಂದು ಏನ್ ಮುಂದಿಂದು, ಖುಷಿಯೇ ನುಡಿಯಲು ಬೇಡ. ಖುಷಿಯೇ ನುಡಿಯಲು ಬೇಡ ಅಂದ್ರೆ ನಮ್ಮ ಸತ್ಯವನ್ನೇ ಮಾತಾಡಬೇಕು, ಸುಳ್ಳನ್ನು ಮಾತಾಡಬಾರದು. ಯಾಕಂದ್ರ ಆ ಸುಳ್ಳು ಮಾತಾಡ್ರಿ ಏನಾಗ್ತದ, ಒಂದು ಸುಳ್ಳಿಗೆ 1000 ಸುಳ್ಳು ಹೇಳ್ಬೇಕಾಗ್ತದ ನೋಡ್ರಿ. ಅದ ಸತ್ಯವನ್ನ ಮಾತಾಡ್ರಿ ಏನಾಗ್ಬಿಡ್ತದ, ಒಮ್ಮೆ ಏನೋ ಒಂದು ನಮಗ್ ಪನಿಷ್ಮೆಂಟ್ ಆಗ್ಲರದು, ಏನೋ ಒಂದು ಶಿಕ್ಷೆ ಆಗ್ಲರದು, ಆ ಸಹಿತ ಏನ್ ಇದ್ದಕ್ಕಿದ್ದಂಗೆ ಹೇಳ್ರ ಏನು ಸಮಸ್ಯೆ ಇಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಯಾವಾಗನು ಸುಳ್ಳನ್ನ ಹೇಳ್ದೆ ಸತ್ಯವನ್ನ ಸಂಭಾಷಿಸ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಒಂದ್ ಕಡೆ ಹೇಳ್ತಾರು, ಸುಳ್ಳಿಗಿಂತ ಸತ್ಯ ಶ್ರೇಷ್ಠ. ಹೌದ್ರಿ. ಆಮೇಲೆ ಸುಳ್ಳಿಗಿಂತ ಸತ್ಯ ಶ್ರೇಷ್ಠ, ಸತ್ಯಗಿಂತ ಒಂದು ಕಲ್ಯಾಣ ಶ್ರೇಷ್ಠ. ಹಂಗಾದ್ರೆ ನಾವು ಸುಳ್ಳು ಮಾತಾಡ್ಬೇಕಂದ್ರ ಒಂದ್ ಮಾತು ಬರ್ತಾ ಇಲ್ಲ. ಅದು ಯಾವ ರೀತಿ ಮಾತಾಡಬೇಕಂತ ಕೇಳ್ರೆ, ಯಾರೋ ಒಬ್ಬ ಹೆಣ್ಮಗಳು ಏನ್ ಮಾಡ್ತದ, ಅವ್ರು ಏನೋ ಒಂದು ಹಿನ್ನೆಲೆ ಒಂದು ಗುಂಡಾಳಗಿರಿ ಮಾಡ್ಲಿಕ್ಕೆ ಬಂದು ಅವಳ ಬೆನ್ನ ಹತ್ತಿ ಬಂದಾಗ ಅವಳು ಯಾವುದೋ ರೂಪದಿಂದ ತಪ್ಪಿಸಿಕೊಂಡು ಬಂದಾಗ ಅವ್ರು ಬೆನ್ನತ್ತಿ ಬರುವಾಗ ಅವಳು ತಪ್ಪಿಸಿಕೊಂಡು ಬೇರೆ ಕಡೆ ಈ ದಿಕ್ಕಿಗೆ ಹೋಗಿರ್ತಾರ. ಆಮೇಲೆ ನಾನು ನೋಡಿರ್ತೇನ, ಅವ್ರು ಏನ್ ಮಾಡ್ತಾರ, ಬಂದು ಇಲ್ಲೊಬ್ಳು ಹೆಣ್ಮಗಳು ಇಂಥ ಬಟ್ಟೆ ತೊಟ್ಕೊಂಡಿದ್ರು, ಈ ಕಡೆ ಹೋದಳ ಅಂತ ಕೇಳ್ತಾರ. ಅವ್ರು ಕೇಳಿದಾಗ ಅವಾಗ ನಾವ್ ಏನ್ ಮಾಡ್ಬೇಕು, ನಾವು ಸುಳ್ಳನ್ನು ಮಾತಾಡ್ಬೇಕು. ಕಾರಣ ಅಲ್ಲಿ ಒಂದು ಕಲ್ಯಾಣಕಾರಕ ಒಂದು ವಿಷಯ ಇರ್ತದೆ. ಅವಳು ತಪ್ಪಿಸಿಕೊಂಡು ತನ್ನ ನೆಲೆಯನ್ನು ತಾನು ಕಾಣಬಹುದು. ಅವಳು ಈ ದಿಕ್ಕಿಗೆ ಹೋದ್ರ ನಾವು ಈ ದಿಕ್ಕಿಗೆ ಹೋದ್ರ ಅಂತ ಹೇಳ್ಬೇಕು. ಇಲ್ಲಿ ಒಂದು ಸುಳ್ಳಿಗಿಂತ ಸತ್ಯ ಶ್ರೇಷ್ಠ, ಸತ್ಯಗಿಂತ ಒಂದು ಕಲ್ಯಾಣ ಶ್ರೇಷ್ಠ ಅಂತ ಹೇಳಿ ನಾನು ಇಲ್ಲಿ ಸುಳ್ಳಿಗೆ ಒಂದು ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ಆ ಗುರುಗಳು ಈ ರೀತಿ ಹೇಳ್ತಿದ್ರು. ಇನ್ನೊಬ್ಬರಿಗೆ ಒಳ್ಳೇದಾಗುವಂತ, ಹೌದೌದು, ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ, ಅಥವಾ ಒಂದು ಹಸು ಅಥವಾ ಏನಾದ್ರು ದನಕರಗಳು
ಏನೋ ಒಂದು ಹಿಂದೆ ಕಟ್ಟುಕರ ಬೆನ್ನ ಹತ್ತಿ ಬಂದ್ರ ಆ ಯಾವುದೇ ರೀತಿ ಹಸು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ವಿರುದ್ಧ ದಿಕ್ಕನ್ನು ತೋರಿಸ್ಬೇಕು. ಅಂದ್ರೆ ಇಲ್ಲಿ ಸಕಲ ಜೀವಾತ್ಮರಿಗೆ ಲೇಸನೂ ಬಯಸು ಅನ್ನೋದಾಗ್ತದ, ಇದು ಆಗಿಬಿಡ್ತದ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಒಂದು ಸುಳ್ಳನ್ನು ನಾವು ಹಿಂದಕ್ಕೆ ಸತ್ಯವನ್ನು ನುಡಿಬೇಕು. ಸತ್ಯಕ್ಕಿಂತ ಇನ್ನೊಬ್ಬರಿಗೆ ಒಳ್ಳೇದ ಆಗಲಿ ಅಂತ ಒಂದು ವಿಚಾರ ಇಟ್ಟುಕೊಂಡಾದ್ರೆ ಅದಕ್ಕೂ ನಮ್ಮ ಪಾಪ ಉಂಟು, ಆದ್ರೂ ಸಹಿತ ಆ ಪಾಪಕ್ಕೆ ಪರಿಹಾರ ಉಂಟು. ಅದಕ್ಕಾಗಿ ನಾವು ಈ ರೀತಿ ಹೀಗಿರ್ಬೇಕು ಅಂತ ಹೇಳಿದ್ರು. ಆಮೇಲೆ ಇವನ್ ಏನ್ ಹೇಳ್ತಾನ, ಕಳ್ಳ ವಿಚಾರ ಮಾಡ್ತಾನ. ಕಾರಣ ಏನ್ ಹೇಳ್ತಾನ, ಕಳಬೇಡ ಅಂದ್ರೆ ನಾ ಕಳ್ತನ ಮಾಡವನ, ಆಮೇಲೆ ಕೊಲಬೇಡ ಅಂದ್ರೆ ನಾ ಕೊಲ್ಲವನ, ಖುಷಿಯ ನುಡಿಗಳು ಬೇಡ. ಇದು ಮೂರನೇದೇನ ಐತ್ಲಾ, ಇದು ನಾನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಕಾರಣ ನಾ ಸುಳ್ಳು ಒಂದು ಮಾತಾಡೋದ್ ಬಿಟ್ರೆ ಆಯ್ತು ಬಿಡ, ಎಂತ ಸಂದರ್ಭ ಬಂದ್ರು ಸಹಿತ ನಾನ ಕರೆಕ್ಟ್ ಆಗಿ ಸತ್ಯವಾಗಿ ಮಾತಾಡ್ಬೇಕು ಅಂತ ಹೇಳಿ ಅವನು ವಿಚಾರ ಮಾಡ್ತಾನ. ಹೋಗ್ಲಿ, ಇದೊಂದು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ತಾನ, ಇನ್ನು ಮುಂದೆ ಯಾವ್ದಾವ್ ನೋಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನ, ಮುಂದಿಂದು ಅನ್ಯರಿಗೆ ಅಸಹ್ಯ ಪಡಬೇಡ. ಅನ್ಯರಿಗೆ ಅಂದ್ರೆ ಏನು ಇಲ್ಲ, ಮುನಿಯೇ ಬೇಡ. ಮೊದ್ಲು ಕಳಬೇಡ, ಕೊಲಬೇಡ, ಉಸಿಯ ನುಡಿಗೆಲ್ ಬೇಡ, ಮುನಿಯೇ ಬೇಡ. ಮುನಿಯೇ ಬೇಡ ಅಂದ್ರೆ ಸಿಟ್ಟು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ನೋಡ್ರಿ, ಒಂದ್ ಕಡೆ ಬಸವಣ್ಣ ಹೇಳ್ತಾರ, ತನಗೆ ಮುನಿಯವರಿಗೆ ತಾ ಮುನಿಯಲ್ಲೇ ಕಯ್ಯ. ನನ್ ಮ್ಯಾಗ ಯಾರೋ ಒಬ್ರು ಸಿಟ್ಟಾಗಿದಾರ, ಅದು ನಾನು ಸಿಟ್ಟು ಮಾಡ್ರಿ ಉಪಯೋಗ ಏನ್ರದು. ತನಗೆ ಮುನಿಯವರಿಗೆ ತಾನು ಮುನಿಯಲ್ಲೇ ಕಯ್ಯ, ತನಗಾದ ಆಗೇನು ಅವರಿಗಾದ ಚಿಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು. ತನುವಿನ ಕೋಪ ನಂದು ಏನೈತಲ್ರಿ, ನಾನು ಬಡ್ಕೋದು ಕುಟ್ಕೋದು ಸಿಟ್ಟು ಬಂದ್ರೆ ಇನ್ನೇನು ಮಾಡ್ತೀವಲ್ರಿ ನಾವ, ಅದಕ್ಕೆ ಯಾರಿಗೆ ಹಾನಿ ಇರೋದು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನುಷ್ಯನ ಸಿಟ್ಟುಪಟ್ಟು ಶಾಂತಿ ಇಲ್ಲದೆ ಏನಾಗ್ಬಿಡ್ತದ, ಅದು ನಮ್ಮ ಅರಿವನ್ನಿಗೆ ಹಾನಿ ಉಂಟು ಮಾಡ್ತದ. ಅರಿವಿನ ಕೇಡು. ಮನೆಯೊಳಗಡೆ ಕಿತ್ತು ಮನೆಯ ಸುಡುಬಲ್ಲದೆ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ. ಈ ಮನೆ ಯಾವುದು, ಈ ಶರೀರ ಅನ್ನುವಂತ ಮನೆ, ಸಿಟ್ಟು ಅನ್ನುವಂತ ಕಿತ್ತು ಇದನ್ನ ಸುಟ್ಟತೈತೆ ಹೊರತಾಗಿ ಬೇರೆದವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕೂಡಲ ಸಂಗಮ ದೇವ, ಇದೇನ್ ಮಾಡ್ಬೇಡ, ನೀನು ಮುಣಿಯೇ ಬೇಡ. ಎಷ್ಟು ಸಾಧ್ಯತೆ ಶಾಂತತೆಯಿಂದ ಇದ್ದ ಬಿಡುನು. ಬರೋದನ್ನು ಸಹಜವಾಗಿ ನಮ್ಗೆ ಸಿಟ್ಟನ್ನು ತರಿಸ್ಬೇಕಂತ ಸಾಕಷ್ಟು ಎಲ್ಲ ಕಡೆ ಒಂದು ಪ್ರಯತ್ನ ನಡೆದೇ ಇರ್ತದ್ರದು. ಆ ಸಿಟ್ಟನ್ನು ನಾವು ನಾವು ಇದು ಮಾಡ್ತೇವೆ, ಅದಕ್ಕೆ ಅವಾಗ ನಮ್ಮನ್ನು ನಾವು ಗೆದ್ದಂತೆ ನೋಡ್ರದು. ನಮ್ಮನ್ನ ನಾವು ಗೆಲ್ಬೇಕಾದ್ರೆ ಮೊದಲೇ ನಮ್ಮ ಸಿಟ್ಟನ್ನು ನಾವು ಗೆಲ್ಬೇಕಾರಂತ, ಅವಾಗ ನಾವು ನಿಜವಾಗ್ಲೂ ನಾವು ಅಧ್ಯಾತ್ಮ ಜೀವಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಇಲ್ಲಿ ಒಂದು ವಿಚಾರ ಅಂತದ್ದು. ಅದಕ್ಕಾಗಿ ಮುನಿಯೇ ಬೇಡ ಅಂದ್ಕೊಳ್ಳಿ, ಈ ಕಳ್ಳ ಏನಂತಾನು, ನನಗೆ ಸಿಟ್ಟು ಬರೋದನ್ನ ಹೇಗೆ, ಇದನ್ನು ನನಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇನ್ನೊಂದ್ ಯಾವ್ದು, ಅನ್ಯರಿಗೆ ಅಸಹ್ಯ ಪಡಬೇಡ. ಅನ್ಯರಿಗೆ ಎಲ್ಲರನ್ನು ನಾವು ಪ್ರೀತಿ ಮಾಡೋಣ್ರಿ. ಇನ್ನೊಬ್ಬರ ಅಸಹ್ಯ ಯಾಕ ಪಡೋದ್ರದ್ದು, ಯಾಕಂದ್ರ ಕಾರಣ ಅವರಿಗೆ ಅಸಹ್ಯ ಪಟ್ಕೊಂಡೋದ್ರೆ ನಾನು ಯಾವ ರೀತಿ ಯಾವ ಮಟ್ಟಕ್ಕದ, ನನ್ನ ಜ್ಞಾನ ಯಾವ ಮಟ್ಟಕ್ಕದ ಅಂತ ಹೇಳಿ ನಾವು ವಿಚಾರ ಮಾಡ್ಬೇಕಾಗ್ತದ್ರದ್ದು. ಇನ್ನೊಬ್ರಿಗೆ ಅಸಹ್ಯ ಪಡೋದು ಬೇಡ. ಎಲ್ಲರೂ ಅವರು ನಮ್ಮವ್ರು, ಇವರು ನಮ್ಮವರು, ಅವ್ರ ಜ್ಞಾನ ಹಾಗದ, ಇವ್ರ ಜ್ಞಾನ ಹೀಗದ, ನನ್ಕಿಂತ ಕೆಳ ಮಟ್ಟದ, ನನ್ಕಿಂತ ಮೇಲ್ಮಟ್ಟದ, ಎಲ್ಲಿ ಯಾರದ್ರದು. ಎಲ್ಲರೂ ಒಂದಿನ ಜ್ಞಾನಿಗಳು ಆಗ್ಲಿಕ್ಕೆ ಸಾಧ್ಯ ಇರದು. ಯಾವುದು ಹಿಂದೆ ಮುಂದೆ ಆಗ್ಬಹುದು ಅಷ್ಟೇ ಇರೋದು. ಅದಕ್ಕಾಗಿ ಅನ್ಯರಿಗೆ ಅಸಹ್ಯ ಮಾತಾಡಬಾರ್ದು. ಅವ್ರು ಹಾಗೆ ಹೀಗಂತ ಏಕದಿಂದ ಪ್ರತಿಯೊಬ್ಬರು ನಾವು ಪ್ರೀತಿಯಿಂದ ಮಮತೆಯಿಂದ ನೋಡಿದ್ದಾದ್ರ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ಹೇಳ್ತಾರ. ಆಮೇಲೆ ತನ್ನ ಬಣ್ಣಿಸಲು ಬೇಡ. ನೋಡ್ರಿ, ನಾನು ಶ್ರೇಷ್ಠ, ನಾನು 18 ಪುರಾಣ ಓದಿಯೇನ, 6 ಶಾಸ್ತ್ರನು ಓದಿಯೇನ, ಏನು ಉಪಯೋಗ ಇರೋದು. ಓದಿ ಕೆಟ್ಟ ಹೂಜ ಭಟ್ಟ ಅಂತ ಹೇಳ್ತಾರದು. ಬರೀ ಓದಿ ಉಪಯೋಗ ಇಲ್ರದು, ನಾವು ನಡೆಯಲ್ಲೇ ತರಬೇಕು. ನಮ್ಮ ಶರಣರಾಗ್ಲಿ, ಜ್ಞಾನಿಗಳಾಗ್ಲಿ, ಪತ್ರಿಜರಾಗ್ಲಿ ಮೊದಲು ನಡೆದು ಆಮೇಲೆ ನುಡಿದಿದ್ದಾರದು. ಮೊದಲು ನಡೆಯಬೇಕು. ಅದಕ್ಕೆ ಹೇಳಿದಾರಲ್ರಿ, ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಲು ನೀನು ಹಿಡಿದಿರ್ಪಲ್ಲಿಂಗು ಘಟಸರ್ಪವಾಗುವುದು. ದಿಟವನ್ನೇ ನುಡಿಯಬೇಕು, ನುಡಿದಂತೆ ನಡೆಯಬೇಕು. ದಿಟವು ನುಡಿದು ತಪ್ಪಲು ನೀನು ಶಶಿಧರನು ಮೆಚ್ಚನವನ. ಎಷ್ಟು ಸುಂದರವಾಗಿ ಹೇಳಿದಾರ ನೋಡ್ರಿ. ಅದಕ್ಕಾಗಿ ಹೇಗೆ ಇರಬೇಕು ನಮ್ಮ ನಡೆ ನುಡಿ ಅಂತ ಕೇಳಿದ್ರ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರ್ಬೇಕಿರತ್ತು. ಯಾವ ರೀತಿ ಅಂದ್ರ ರವಿ ಮತ್ತು ರಶ್ಮಿ ಅಂತೆ, ಆಮೇಲೆ ಚಂದ್ರಿಕೆಯಂತೆ, ಚಿನ್ನದೊಳಗಿನ ಬಣ್ಣದಂತೆ ಒಂದು ಬಿಟ್ಟು ಒಂದಿರಬಾರ್ದು. ನಾವ್ ಏನು ನುಡಿತೀವಲ್ಲ, ಈಗ ನಾವೆಲ್ಲ ಬರೀ ಹೇಳೋರು ಅಷ್ಟೇ ರೀ, ಹೇಳೋದು ಕೇಳೋತ್ರನ್ನ ನಮ್ಮ ಜೀವನ ಆಯುಷ್ಯ ಎಲ್ಲ ಹೋಗ್ತಾ ಇದ್ದಾರದು. ಆದ್ರೆ ನಾವು ನುಡಿತಾ ಇದೀವಲ್ರಿ, ಅದರಲ್ಲಿ 100ರಲ್ಲಿ 1 ಪಟ್ಟ ಆದ್ರೂ ಸಹಿತ, ಒಂದು ಸಾಸಿವೆ ಕಾಲದಷ್ಟಾದ್ರೂ ಸಹಿತ ನನ್ನ ನಡೆಯಲು ಇದೆಯಾ ಅಂತ ಹೇಳಿ ನಮ್ಮ ಅಂತರಂಗವನ್ನೇ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕ್ರದು. ಇನ್ನೊಬ್ರು ಹೇಳೋದ್ಬೇಕಾಗಿಲ್ರದು.
ಇನ್ನೊಬ್ರಿಗೆ ಹೇಳ್ರಿ ಏನಾಗ್ಬಿಡ್ತಾರೆ, ಹೊಗಳಿ ಹೊಗಳಿ ಎನ್ನ ಮಣ್ಣ ಶೂಲ ದಿಕ್ಕ ಇದ್ದಾರಯ್ಯ ಅಂತ ಹೇಳ್ತಾರ್ರಿ. ಇನ್ನೊಬ್ರೆ ಯಾವಾಗ ನಮ್ಮನ್ನ ಹೊಗಳವ್ರು ಇರ್ತಾರ, ಅವಾಗ ಅದಕ್ಕಿಂತ 10 ಪಟ್ಟು ತೆಗಳವ್ರು ಇರ್ತಾರ. ಹೊಗಳಿಕೆ ತೆಗಳಿಕೆಯನ್ನೆಲ್ಲ ತೆಗೆದು ಒಗಿಬೇಕ್ರಿ ನಾವು. ನಾವ್ ಏನ್ ಮಾಡ್ಬೇಕಾಗೈತಿ, ನಮ್ಮ ಅಂತರಂಗವನ್ನು ನಾವು ಪ್ರಶ್ನೆಯನ್ನ ಮಾಡಿಕೊಳ್ಬೇಕು. ನಾವು ಎಷ್ಟರ ಮಟ್ಟಿಗೆ ನಾವು ನಡೆಯಲಿದೆ, ಇವತ್ತು ಏನು ಬೆಳಗಿನಿಂದ ಸಾಯಂಕಾಲ ತನಕ ನಾವು ಏನು ನುಡಿದದ್ದನ್ನು ನಾವು ನಡಿತಾ ಇದ್ದೇವೆ, ನಡೆದಂತನ್ನು ನಾವು ನುಡ್ತಾ ಇದ್ದೇವೆ. ನಮ್ಮ ಅಂತರಂಗದಲ್ಲಿ ಯಾವ ರೀತಿ ಬೆಳಕು ಮೂಡ್ತಾ ಇದೆ. ನಾವ್ ಇವತ್ತು ಧ್ಯಾನವನ್ನು 1 ತಾಸ, 10 ನಿಮಿಷ, 2 ತಾಸ, 3 ತಾಸ ಮಾಡಿರ್ಬೋದು. ಆದ್ರ ಆ ಧ್ಯಾನದಲ್ಲಿ ನಮ್ಮನ್ನ ನಾವು ತಿಳುವಳಿಕೆ ಮಾಡಿಕೊಂಡು ನಮ್ಮ ಅಂತರಂಗದಲ್ಲಿ ಎಷ್ಟರ ಮಟ್ಟಿಗೆ ನಾವು ಬೆಳಕು ಮೂಡಿದ, ಆ ಬೆಳಕು ಸುತ್ತೆಲ್ಲ ಇನ್ನೊಬ್ಬರಿಗೆ ಎಷ್ಟೊಂದು ಹಿತವನ್ನುಂಟು ಮಾಡಿದೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಪ್ರಜ್ಞೆ ಇರ್ಬೇಕದು. ಆ ಪ್ರಜ್ಞೆ ಮೂಡಿದ್ದಾದ್ರೆ ಇವತ್ತಿನ ದಿನ ಏನೇ ನಾವು ಧ್ಯಾನವನ್ನು ಮಾಡಿದ್ರು ಸಹಿತ ನಮ್ಗೆ ಅದರದ ಉಪಯೋಗ ಆಗ್ತದ ಅಂತ ಹೇಳಕಿಸಿಂದ ಇಲ್ಲಿ ನಾನು ಹೇಳಿಕೆ ಪಡಿಸ್ತೇನೆ. ಅದಕ್ಕಾಗಿ ತನ್ನ ಬಣ್ಣಿಸಲು ಬೇಡ ಅಂತ ಹೇಳಿದಾಗ ಇಲ್ಲೊಂದು ನಮ್ಮ ಘಟನೆ ಅಂದ್ರೆ ಒಂದು ಸ್ಟೋರಿ ನೆನ್ ಬರ್ತಾ ಇದ್ರಲ್ಲ, ದೃಷ್ಟಾಂತ. ಏನಂತ ಕೇಳಿದ್ರ, ಒಬ್ರು ಪಂಡಿತ ಅಂದ್ರೆ ಚಲೋ ತಿಳ್ಕೊಂಡವಿದ್ರೆ ಆ ಪಂಡಿತ ಏನ್ ಮಾಡಿದ್ರಿ, ಅವನು 18 ಪುರಾಣ ಓದ್ಕೊಂಡಿದ್ದ, ಆಮೇಲೆ 6 ಶಾಸ್ತ್ರಗಳನ್ನ ಬಲ್ಲಿದ್ದ, ವೇದ ಶಾಸ್ತ್ರ ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ರು. ಆಮೇಲೆ ಅವನೇನ್ ಮಾಡ್ತಿದ್ರಿ, ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಈಗಿನಂತೆ ನಾವು ಯಾವುದೇ ಪ್ರಯಾಣ ಮಾಡ್ಬೇಕಾದ್ರೆ ವಾಹನಗಳು ಇರ್ಲಿಲ್ಲ. ಅವಾಗ ಆ ಪಾದಯಾತ್ರೆ ಮಾಡ್ತಾ 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 ಅವನು ಸಾಗಬೇಕಾದ್ರೆ ಅವನು ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. 10 ಹಳ್ಳಿಗೆ ಅವನ ಪ್ರಸಿದ್ಧ ಇದ್ದ. ಆಮೇಲೆ ಹೋಗ್ಬೇಕಾದ್ರೆ ಒಂದು ಸಾಯಂಕಾಲ ಹೊತ್ತಾಯ್ತು, ಇನ್ನು ರಾತ್ರಿ ಆಗ್ತದೆ, ಇನ್ನು ನಡ್ತಾ ಹೋಗ್ಬೇಕಾದ್ರೆ ಸಮಸ್ಯೆ ಆಗ್ತದೆ, ನಾನು ಇನ್ನೊಂದು ಊರಿಗೆ ಹೋಗುವಷ್ಟ್ರೊಳಗ ನಾ ಏನ್ ಮಾಡ್ಬೇಕು, ಈ ಊರಲ್ಲಿ ಇವತ್ತೊಂದ್ ದಿನ ಉಳ್ಕೊಂಡು ಹೋಗ್ಬೇಕು, ಎಲ್ಲಾದ್ರೂ ಇವತ್ತು ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಯಾತ್ರೆ ಚಾಲು ಮಾಡ್ಬೇಕು ಅಂತ ವಿಚಾರ ಮಾಡ್ತಾರ ಅವನು. ಆಮೇಲೆ ಹೋಗ್ಬೇಕಾದ್ರೆ ಹಳ್ಳಿಗೆ ಬರ್ತಾನ್ರದು. ಹಳ್ಳಿಗೆ ಬರೋಷ್ಟ್ರಾಗ ಊರ್ ಹೊರಗಡೆ ಒಂದು ಇದನ್ನ ಇರ್ತದಲ್ರಿ, ಒಂದು ಅರಳಿ ಮರ ಕಟ್ಟೆ, ಆಮೇಲೆ ಕಟ್ಟೆ ಮೇಲೆ ಒಂದು ಹಿರಿಯರೆಲ್ಲ ಕೂರ್ತಾರದು. ಸಂಜೆ ಒಂದು ವಾಯುವಾರಕ ಅಂತ ಹೇಳಿ, ಅವಾಗ ಒಬ್ಬರಿ ಹಿರಿ ಮನುಷ್ಯ ಒಂದು ಧೋತ್ರು ಇದನ್ನ ಹಾಕೊಂಡು ಪಟ್ಗ ಸುತ್ತಕೊಂಡು ಸುಮ್ನೆ ಆ ಕಡೆ ಟೈಮ್ ಪಾಸ್ಗಾಗಿ ಒಂದು ಗಾಳಿ ಹವಾ ಸೇವನೆ ಮಾಡ್ತಾ ಕೂತಿದ್ರು. ಕುಂತಾಗ ಅವನು ಸುಮ್ನೆ ಬರ್ಬೇಕಲ್ರಿ ಅವನು ಪಂಡಿತ. ಸಹಜವಾಗಿ ಅಂದ್ರೆ ನಮ್ ಸಂಸ್ಕಾರ ಹೇಗಿರ್ತದಂತ ಒಂದು ಉದಾಹರಣೆ ಇರಿದು. ಪರಿಚಯ ಮಾಡ್ಕೋಬೇಕಲ್ರಿ, ಪರಿಚಯ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೃದುವಾಗಿ ಮಾತುಗಳು ಬೇಕಲ್ರಿ. ಅಷ್ಟೆಲ್ಲಾ ಪಂಡಿತ ಇದ್ರು ಸಹಿತ ಆತ ಬಂದ, ಏನಂದ್ ಗೊತ್ತೈತೇನ್ರಿ, ನಾನ್ ಯಾರಂತ ಗೊತ್ತ ನಿಮಗ ಕೇಳ್ತಾನೆ. ಅಂದ ಕೂಡಲೇ ಇವ್ರಿ ಹಿರಿ ಮನುಷ್ಯರು ಇರ್ತಾರಲ್ರಿ, ಅಜ್ಜ ಅಂತ, ನೀ ಯಾರಿದ್ರ ನನಗೇನಪ್ಪಾ ಅಂತ ಕೇಳ್ಬಿಡ್ತಾರ ಅವ್ರು. ನೀ ಯಾರಿದ್ರ ನನಗೇನು, ಇದೇನಪ್ಪ ನಾನು ಇಷ್ಟೊಂದು ಓದ್ಕೊಂಡೇನು, ಇಷ್ಟೊಂದು ಯಾಕಂದ್ರೆ ಅಷ್ಟೆಲ್ಲ ಓದ್ಕೊಂಡ್ರು ನಾನಂತ ಅಹಂಕಾರ ತುಂಬಿತ್ತವನಲ್ಲಿ. ಅದಕ್ಕಾಗಿ ಮಾತು ಮೃದು ಬರದೆ ಒಂಥರ ಬಿರುಸಾದ ಮಾತುಗಳು ಬರ್ತಾ ಇತ್ತು. ಅವಾಗ ನೀ ಯಾರಿದ್ರ ನನಗೇನು ಅಂತ ಆ ಹಿರಿ ಮನುಷ್ಯ ಅಜ್ಜ ಹೇಳಿದ ಕೂಡ್ಲೆ, ಇದೇನಪ್ಪ ಹಿಂಗ್ ಹೇಳ್ತಾನ, ನಾನು ಇಷ್ಟೆಲ್ಲಾ ಪ್ರಸಿದ್ಧ ನಾನು ಯಾವಾಗ ನೋಡಿಲ್ಲ ಅಂತ ಕೂಡ್ಲೆ, ಇಲ್ಲ ನಾನು ದೊಡ್ಡ ಪಂಡಿತ, ಇದ್ದರೆ ಇದು ಇರ್ಬೋದು, ನನಗೇನಪ್ಪಾ ಅಂತ ಕೇಳ್ತಾನ್ರ ಅಜ್ಜ. ಅವಾಗ ಮತ್ತೊಂಥರ ಸಮಸ್ಯೆ ಆಗ್ಬಿಡ್ತಿರ್ ನನಗೂ, ಏನಪ್ಪಾ ನಾನೊಂದು ಒಂಥರ ಅಹಂಕಾರದಿಂದ ನನಗ ನಮಸ್ಕಾರ ಮಾಡಿ ನನಗೇನೋ ಒಂಥರ ಆದರ ಮಾಡಿ ಏನೇನೋ ಹೂಮಾಲಿ ಹಾಕಿ ನನ್ನ ಬರಮಾಡಿಕೊಳ್ತಾರಂತ ನಾ ತಿಳ್ಕೊಂಡಿದ್ದೆ, ಮತ್ತೆ ಇದೇನ್ ಹೀಗ್ ಮಾಡ್ತಾ ಇದಾರಲ್ಲ ಅಂತ ಒಂದು ವಿಚಾರ ಮಾಡ್ತಾನ್ರ. ಅವಾಗ ಅಷ್ಟ್ರೊಳಗ ಅವನ್ ಏನ್ ಮಾಡ್ತಾನ್ರನು ಮತ್ತೆ ಕೇಳ್ತಾನ್ರಿ, ಮತ್ತ ನಾನು ಏನ್ ಮಾಡಿದಾನ, ಬಹಳ ಓದ್ಕೊಂಡೆ, ನಾನು ದೊಡ್ಡ ಪಂಡಿತಿದ್ದಾನ, ನಾನು ಜಾಣದ ಬಹಳ ಅದೇನು ನಾನು. ಅಷ್ಟೇ ಅಲ್ಲ 18 ಪುರಾಣದಲ್ಲಿ ಏನೇ ಪ್ರಶ್ನೆ ಕೇಳ್ರು ನಾನು ಹೇಳ್ತೇನೆ, 6 ಶಾಸ್ತ್ರದ ಬಗ್ಗೆ ಏನೇ ಪ್ರಶ್ನೆ ಕೇಳ್ರು ಹೇಳ್ತೇನು ಅಂತ ಮದೇನು ಅಂತ ಹೇಳ್ತಾನೆ. ಅವ ಅಜ್ಜ ಹೇಳ್ತಾನು, ನೀನ ಏನ್ ಶಾಸ್ತ್ರ ಓದಿರ್ನು, ಏನ್ ಪುರಾಣ ಓದಿರ್ನು, ಏನ ದೊಡ್ಡ ಮನುಷ್ಯ ಇದ್ರು ಸಹಿತ ನಿನ್ನ ಮಣಿಗಿರ್ಬೋದು, ನಿನ್ನ ಊರಿಗಿರ್ಬೋದು, ನನಗೇನ ಅಂತ ಕೇಳ್ಬಿಡ್ತಾನ. ಅವಾಗ 100ಕ್ಕೆ 100 ಏನ್ ಇರ್ತಲ್ರಿ ಅಹಮ್ಮ, ಅದನ್ನ 25% ಕೆಳಗೆ ಇಳಿದು ಬಿಡ್ತಾರ. ಕಾರಣ ಇಲ್ಲಿ ಸಂಸ್ಕೃತಿಯುತವಾದಂತ ಮಾತುಗಳು ಇಲ್ಲದ ಕಾರಣ, ತನ್ನನ್ನು ತಾನ ಪರಿಚಯ ಮಾಡಿಕೊಳ್ಳುವಂತ ವಿಧಾನ ಗೊತ್ತಿಲ್ಲದ ಕಾರಣ, ನಾನು ಅನ್ನುವಂತ ಅಹಂಕಾರದಿಂದ ಇಲ್ಲಿ ಬಂದದ ಕಾರಣ ಅಲ್ಲಿ ಅವನಲ್ಲಿ ಏನು ಒಂದು ಸಮಸ್ಯೆ ಉಂಟಾಗಿ ತಲೆ ಕೆಳಗ್ ಮಾಡುವಂತ ಒಂದು ಸಮಸ್ಯೆ ಬಂತಿರೋದು. ಅವಾಗ ಇನ್ನು ಈ ರೀತಿ ಆದ್ರ ಉಪಯೋಗ ಇಲ್ಲ. ಅವಾಗ ಏನ್ ಹೇಳ್ತಾನು, ಇಲ್ರಿ ಮತ್ ನಾನು ಹಿಂಗ ಕಾರ್ಯಕ್ರಮ ಹೊಂಟೇನ, ಇವತ್ತೊಂದಿನ ನಿಮ್ ಊರಲ್ಲಿ ಎಲ್ಲಾದ್ರೂ ವಾಸ್ತವ್ಯ ಸಿಗಬಹುದಾ ಅಂತ ಕೇಳ್ತಾನ. ಭಲೋ ಮಾರಾಯ, ಇದೇ ವಿಷಯ ನೀ ತಿಳ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನಗ ಊಟಕ್ಕೆ ಸಹಿತ ತಾಟ ಬರ್ತಿತ್ತು ಮುಂದ ಅಂತ ಹೇಳ್ತಾನ್ರ. ನೀನು ಕೇಳೋ ವಿಧಾನದಲ್ಲಿ ಸೌಮ್ಯವಾಗಿ ಇಷ್ಟ ಕೇಳಿದ್ರ ನಿನ್ನ ಪ್ರಸಾದಕ್ಕೆ ಸಹಿತ ನಾನು ತಾಟ ಮಾಡಿ ಕೊಡ್ತಿದ್ದೆ, ಆಯ್ತ ನಡಿಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾನ್ರು.
ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಅದೇ ಊರ್ ಹೊರಗೆ ಒಂದು ದೇವಸ್ಥಾನ ಐತ್ರ ಒಂದು ಮಠದ ಗಟ್ಲೆ. ಆ ದೇವಸ್ಥಾನಕ್ಕ ಅಲ್ಲಿ ಮಲ್ಕೊಳಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾನ್ರಿ ಯಾರು ಅಜ್ಜ. ಈ ಪಂಡಿತನ ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ಒಂದು 12 ವರ್ಷದ ಹುಡುಗ ಏನ್ ಮಾಡ್ತಾನ್ರಿ, ಕೈಯಲ್ಲಿ ಒಂದು ದೀಪವನ್ನು ತೆಗೆದುಕೊಂಡು ಸಂಜೆ ಆಗಿತ್ತು ಅಲ್ಲಿ ಹೋಗ್ತಿರ್ತಾನ್ರು. ಇವ್ರ ಜೊತೆಗೂಡಿ ಹೋಗುವಾಗ ಏನ್ ಮಾಡ್ತಾನ್ರ ಅವನು, ಈ ಹುಡುಗನ ನೋಡಿ ಕಶಿಂದ ಏನಪ್ಪಾ ಕೈಯಾಗ ದೀಪ ತೊಗೊಂಡು ಎಲ್ಲಿ ಹೊಂಟಿದ್ವಿ ಅಂತ ನಮ್ಮವ್ವ ಹೇಳಿದಾಳ, ಅಲ್ಲಿ ಗುಡಿ ದೇವಸ್ಥಾನದ ಆ ದೇವಸ್ಥಾನದಲ್ಲಿ ದೀಪ ಇಟ್ಟ ಬಾ ಅಂತ ಹೇಳಿದಾಳ, ಅದಕ್ಕೆ ನಾ ಹೊಂಟೇನ. ಹೌದಾ ನಿಮ್ ಅವ್ವ ಹೇಳಿದಾಳ? ಹೌದು. ಹಂಗಾದ್ರೆ ವಿಚಾರ ಮಾಡ್ತಾನ. ಈ ಹುಡುಗನಲ್ಲಿ ಏನಾದ್ರು ಒಂದು ಪ್ರಶ್ನೆ ಕೇಳ್ತನು, ನಾನು ಬಹಳ ಪಂಡಿತ, ನಾನು ಇಂತ ಒಳ್ಳೆ ಒದೇನಂತ ಕಸಿ ಇಡೀ ಊರೆಲ್ಲ ಹೇಳ್ತಾನ. ಆ ಊರಿನ ಜನ ಬಂದ ನನ್ ನಮಸ್ಕಾರ ಮಾಡ್ತಾರು ಅಂತ ಹೇಳಿ ಮತ್ತೆ ಒಂದ್ ಪಂಡಿತನ ತಲೆ ಓಡಾಕೈತಾರದು. ಯಾಕಂದ್ರ ಮಕ್ಕಳ ಬಾಯಾಗ ಮಾತು ಕೇಳ್ದವ್ರಿ, ಯಾವ್ದು ಮುಚ್ಚಿಟ್ಕೋಬೇಕು ಯಾವ್ದು ಬಿಚ್ಚಿಡ್ಬೇಕು ಅಂತ ಗೊತ್ತಾಗುದಿಲ್ಲ. ಈ ಮಗುನ ಮೊದ್ಲು ಪರೀಕ್ಷೆ ಮಾಡ್ತಾನೆ ತಡಿ ಅಂತ ಮತ್ತ ಅವನ ತಲೆ ಓಡಾಕೈತ್ರಿ. ಕೊನೆಗೆ ಏನ್ ಮಾಡ್ತಾನ್ರ ಅವನ, ವಿಚಾರ ಮಾಡಿ ಕಸಿಂದ, ನೋಡಪ್ಪ ನಾನೊಂದ್ ಪ್ರಶ್ನೆ ಕೇಳ್ತೇನೆ, ಹೇಳ್ತೇನೆ ಕೇಳು ಅಂತ ಹೇಳ್ತಾನ. ಈಗ ನಿನ್ ದೀಪ ಹಿಡ್ಕೊಂಡ್ ಹೊಂಟಿದಿ, ಮತ್ತೆ ಇದು ಯಾರು ಹಚ್ಚಿ ಕೊಟ್ಟವ್ರ? ನಮ್ಮ ತಾಯಿ ಓಯ್ ಅಂತ ಅಷ್ಟೇ ಹೇಳಿದಳು. ಆಮೇಲೆ ನಾನು ಅಲ್ಲಿ ದೇವಸ್ಥಾನದಲ್ಲೂ ಓದ ದೀಪ ಇಡ್ತೇನೋ ಅಷ್ಟೇ ಗೊತ್ತು. ಹಾಗಾದ್ರೆ ಈ ದೀಪ ಎಲ್ಲಿಂದ ಬಂತು ಅಂತ ಕೇಳ್ತಾನ್ರ ಪಂಡಿತ. ಯಾರನ್ನ? ಆ ಮಗುನ, 11-12 ವರ್ಷ ಮಗುನ. ದೀಪ ಎಲ್ಲಿಂದ ಬಂತು ಅಂದ್ಕೊಳ್ಳಿ ಏನ್ ಹೇಳ್ಬೇಕರದು? ಈಗಿನ ಮಕ್ಕಳಾದ್ರೆ ಏನ್ ಹೇಳ್ತಾರ, ಏನು ಕಡ್ಡಿ ಪೆಟ್ಟಿಗೆ ತಗೊಂಡು ಕಡ್ಡಿ ಕೊರದೆ ಆಮೇಲೆ ದೀಪ ಹಚ್ಚಿದೆ ಅಂತ ಹೇಳ್ಬೋದು. ಆ ಮಗು ಹಾಗೆ ಹೇಳಿಲ್ಲ, ವಿಚಾರ ಮಾಡ್ತಾನ. ಹೀಗೆ ಕೇಳಿದವನು ನೋಡ್ಬೇಕಂತ ಹೇಕಶನ್ ಸುಮ್ನಾಗ್ತಾನ್ರಪ್ಪ. ಆಮೇಲೆ ಅಷ್ಟ್ರೊಳಗೆ ಏನಾಗ್ಬಿಡ್ತೈತ್ರ, ಅದು ಅವ್ನ ಅಜ್ಜನ ಸುಮ್ನೆ ಇರ್ತಾನ್ರಿ, ಏನ್ ಮಾಡ್ತಾರ ಮಾತಾಡ್ಲಿ ಅಂತ ಸುಮ್ನೆ. ಅವಾಗ ಹುಡುಗ ವಿಚಾರ ಮಾಡ್ತಾನ, ಅಲ್ಲ ಈ ಪಂಡಿತ ಚಲೋ ಶಾಣದಾನ್ ಕಾಂತಾನವನ. ಆಮೇಲೆ ಅಜ್ಜನೂ ಉತ್ತರ ಕೊಡೋದಿಲ್ಲ, ನನಗೂ ಇದು ಉತ್ತರ ಹೊಯ್ತಾ ಇಲ್ಲ, ಇವ್ಗೂ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಹೇಳ್ತಾನ್ರ. ಆಮೇಲೆ ಪಂಡಿತರೇ ನೀವು ಬಹಳ ಹುಷಾರಿದರಿ, ಈ ಪ್ರಶ್ನೆಗೆ ನನಗೆ ಉತ್ತರ ಇಲ್ಲ, ಆದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಹೇಳ್ತಾರೆ. ಓ ನಾನು ಇಂಥವದೇನ ಅಂತವದೇನ? ಯಾಕ 100 ಪ್ರಶ್ನೆ ಕೇಳು. 100 ಏನ್ ಕೇಳೋದಿಲ್ಲ, 101 ಒಂದ ಪ್ರಶ್ನೆ ಕೇಳ, ಅದಕ್ಕೆ ಉತ್ತರ ಕೊಟ್ರೆ ಅಂದ್ರೆ ಸಾಕು ಅಂತ ಹೇಳ್ತಾನೆ. ಆಯ್ತು, ನಿನ್ನ ಪ್ರಶ್ನೆಗೆ ನಾವು ಉತ್ತರ ಕೊಡ್ಲಿಲ್ಲ ಆದ್ರೆ ನೀನ ನನ್ನ ಗುರು ಅಂತ ನಾನ್ ನಿನಗ್ ಸಾಷ್ಟಾಂಗ ನಮಸ್ಕಾರ ಹಾಕ್ತೇನೆ, ಇಲ್ಲದಿದ್ರ ನೀ ನನಗೆ ಜೋಡಿ ಬರ್ಬೇಕು ನಮಸ್ಕಾರ ಮಾಡಿ ಅಂತ. ಆಯ್ತು ಅಂತ ಹೇಳಿ ಆ ಹುಡುಗ ಏನ್ ಮಾಡ್ತಾನ್ರಿ, ಆ ಕೈಯೊಳಗೆ ಏನ್ ದೀಪ ಹಿಡ್ಕೊಂಡಿರ್ತಾನ್ರಲ್ಲ ಆ ದೀಪ ಹಿಡ್ಕೊಂಡು ಹೋಗ್ತಿರ್ತಾನ್ರ. ಹೋಗ್ಬೇಕಾದ್ರೆ ಪಂಡಿತರೇ ಪ್ರಶ್ನೆಗೆ ಉತ್ತರ ಹೇಳ್ತಾರ? ಓ ಹೇಳ್ತೇನು. ಆಮೇಲೆ ಅದೇನ್ ಮಾಡ್ತಾನ್ರಿ, ಆ ದೀಪ ಏನ್ ಹತ್ತಿತ್ತಲ್ರಿ, ಉಫ್ ಅಂತ ಹೇಳಿ ಊದಿ ಬಿಡ್ತಾನ್ರ. ಉಫ್ ಅಂತ ಊದಿಕೊಳ್ಳ ಅದ ದೀಪ ಏನಾಗಿ ಬಿಡ್ತಿರೋದು, ಆರಿ ಬಿಡ್ತಿರೋದು. ಆವಾಗ ಕೇಳ್ತಾನ್ರ ಹುಡುಗ, ಪಂಡಿತರೇ ಈ ದೀಪ ಎಲ್ಲಿ ಹೋತ್ ಹೇಳ್ರಿ ಅಂತಂದ್ರ. ದೀಪ ಎಲ್ಲಿಂದ ಬಂತು ಅಂತ ನೀವು ಕೇಳ್ರಿ, ನನಗೆ ಉತ್ತರ ಹೊಳ್ಳಿಲ್ಲ. ಹಾಗಾದ್ರೆ ಈ ದೀಪ ಹತ್ತಿತ್ತಲ್ಲ, ಈ ದೀಪ ಎಲ್ಲಿ ಹೋಯ್ತು ಅಂತ ಇದಕ್ಕೆ ಉತ್ತರ ಹೇಳ. ಏನ್ ಹೇಳ್ಬೇಕ್ರನು? ಯಾವ ಪುಸ್ತಕದಲ್ಲಿ ಇದೆಯಾ ಈ ದೀಪ ಎಲ್ಲಿ ಹೋಯ್ತು ಅಂತ ಕೇಳಲಿಕ್ಕೆ? ಯಾವ ಪುರಾಣದಲ್ಲಿ ಇದೆಯಾ? ಯಾವ ಶಾಸ್ತ್ರದಲ್ಲಿ ಇದೆಯಾ? ಎಲ್ಲಿದೆ? ಹೊಳಿಲೇ ಇಲ್ಲ. ಆವಾಗ 100ಕ್ಕೆ 25% ಅಜ್ಜ ಅಹಂಕಾರವನ್ನ ಇಳಿಸಿಬಿಟ್ಟಿದ್ದ. ಇವಾಗ ಉಳಿದದ್ದು 75% ಅಹಂಕಾರವನ್ನ ಕೇವಲ 11-12 ವರ್ಷದ ಮಗುವಿನ ಪ್ರಶ್ನೆದಿಂದ ಅವನ ಅಹಂಕಾರವನ್ನು ಅಳಿದು ಹೋಯ್ತು. ಆವಾಗ ಏನ್ ಮಾಡ್ತಾನ, ಆ ಹುಡುಗನ ಮಗುವನ್ನ 11-12 ವರ್ಷದ ಹುಡುಗನ ಒಂದು ಗುರು ಅಂತ ತಿಳ್ಕೊಂಡ್ ಕಸಿಂದ ಅಲ್ಲಿ ನಮಸ್ಕಾರ ಆಗಿದ್ದಾರ. ಅಂದ್ರೆ ಇದರಿಂದ ಏನಾಗಿ ಬಿಡ್ತದ್ರ, ಎಷ್ಟೇ ನಾವು ಜ್ಞಾನಿಗಳು ಆಗಿದ್ರು ಸಹಿತ ಇದರಿಂದ ಕಥೆಯ ಸಾರಾಂಶ, ಎಷ್ಟೇ ನಾವು ಜ್ಞಾನಿ ಆದ್ರೂ ಸಹಿತ ನಾವು ಏನ್ ಮಾಡ್ಬೇಕು, ಅಹಂ ಅನ್ನೋದು ಒಂದು ಬಂತಿಲ್ಲೋ ಎಲ್ಲಾ ಶೂನ್ಯ. ಏನೇ ತಿಳ್ಕೊಂಡ್ರು ಸಹಿತ ಶೂನ್ಯ ಆಗಿಬಿಡ್ತದ ನಮ್ಮ ಜ್ಞಾನ. ಅದಕ್ಕಾಗಿ ನಾವು ಏನೇ ತಿಳ್ಕೊಳ್ದೆ ಇರ್ಲಿ, ನಾವು ಏನ್ ಮಾಡ್ಬೇಕು, ನಮ್ಮಲ್ಲಿ ಅಹಂ ಅನ್ನೋದೊಂದು ಮೂಡದಂತೆ ನಾವು ಯಾವ ರೀತಿ ಇನ್ನೊಬ್ಬರ ಸೇವಕರಾಗಿ ಇನ್ನೂ ತಿಳ್ಕೋಬೇಕು. ಅಂತರಂಗದ ಮುಖಾಂತರ ಎಷ್ಟೇ ಆನಂದ ಹೊಂದಿರು ಸಹಿತ ಆನಂದದ ತಿಳಿ ನೀರಿನಂತೆ ಸಾಕ್ತಾ ಮತ್ತೆ ಏನಾದ್ರೂ ನನಗೆ ಸಿಗಬಹುದು ಆನಂದದ ಅಂತ ಹೇಳಿ ನಾವು ಅಂತರಂಗದಲ್ಲಿ ನಾವು ಶುದ್ಧೀಕರಣಗೊಳ್ತಾ ನಾವು ಹೋದಾಗ ನಾವು ತೀರವನ್ನು ನೆಲೆಯನ್ನು ಕಾಣ್ತೀವಿ ಅಂತ ಹೇಳಿ ಇದೊಂದು ಉದಾಹರಣೆ. ಇದೇನು ತನ್ನ ಬಣ್ಣಿಸಲು ಬೇಡ, ಅಂದ್ರೆ ನಾನು ಅಂತ ಅಹಂಕಾರ ನಮ್ಮನ್ನು ಶೂನ್ಯವನ್ನಾಗಿಸ್ತದೆ ಅನ್ನೋದು ಇದೊಂದು ಉದಾಹರಣೆ. ಆಮೇಲೆ ಮುಂದಿಂದ ಯಾವುದು, ಇದಿರು ಹಳೆಯಲು ಬೇಡ. ನೋಡ್ರಿ, ಇನ್ನೊಬ್ಬರಿಗೆ ವಾದ ಮಾಡೋದು ಸುಮ್ಮನೆ ವಿತಂಡವಾದರದು, ಅದು ಏನೇ ಇರ್ಲದು, ವಿತಂಡವಾದ ಬೇಕಾಗಿಲ್ರದು. ವಾದ ಇರ್ರಿ, ಅದು ಹೇಗೆ ಇರಬೇಕು ವಾದ, ಶ್ರೀಗಂಧದ ಕಟ್ಟಿಗೆಯನ್ನು ತೇಯ್ದಂತೆ ಅದು
ಸುಗಂಧವಾಗಿ ಯಾವ ರೀತಿ ಬರ್ತದಲ್ಲ ಆ ವಾದಗಳು ಕೂಡಿ ಕಸಿಂದ ಒಂದು ಜ್ಞಾನದ ಬೆಳಕು ಕೊಡುವಂತ ವಾದ ಇಲ್ರದು. ಸುಮ್ನೆ ಏನಕ್ಕೇನ್ರ ಪ್ರಶ್ನೆ ಕೇಳಿ ಏನಕ್ಕೇನ್ರ ಉತ್ತರ ಕೇಳಿ ನಾನೇ ನನ್ನ ಪ್ರಶ್ನೆ ಸರಿ, ನನ್ನ ಉತ್ತರ ಸರಿ, ಇದು ಬೇಕಾಗಿಲ್ಲ. ಇದ್ರ ಹಳೆಯಲೇ ಬೇಡ, ಇನ್ನೊಬ್ರಿಗೆ ಬೈಯೋದ್ ಬೇಡ, ಅವ್ರಿಗೇನ್ ಗೊತ್ತಿಲ್ಲ ಬಿಡ, ಅವ್ರಿಗೆ ಹಾಗೆ ಬಿಡ, ಇಲ್ಲಿ ಹೀಗೆ ಬಿಡ, ಬೇಡವೇ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ 7 ನಾವೆಲ್ಲರೂ ಪಾಲಿಸಿದ್ದಾದ್ರೆ ಏನಾಗ್ತದ, ನಾವು ಆ ಭಗವಂತನನ್ನ, ಆ ಕೂಡಲ ಸಂಗಮ ದೇವರನ್ನ ಒಲಿಸುವ ಪರ್ಯಂತ ಕೃಷ್ಣ ಯಾರು ಹೇಳ್ತಾ ಇದ್ದಾರೆ? ಇದು ಆ ಮಠದಲ್ಲಿ ಇರುವಂತಹ ಗುರುಗಳು ಸಾರ್ವಜನಿಕವಾಗಿ ಪ್ರವಚನ ಮಾಡ್ತಾ ಇದ್ದಾರ. ಇದನ್ನ ಯಾರು ಕೇಳ್ತಾ ಇದ್ದಾರ? ಆ ಕಳ್ಳ ನಿಂತು ಕೇಳ್ತಾ ಇದ್ದಾನ. ಕೇಳ್ದ ಎಲ್ಲ ಮುಗಿತು, ಪ್ರಸಾದ ಸ್ವೀಕಾರ ಮಾಡ್ರು. ಆ ಕಳ್ಳ ಏನ್ ಮಾಡಿದ, ಇವತ್ತಿನ ಪ್ರವಚನದಲ್ಲಿ ನಾನು ಏನ್ ತಿಳ್ಕೊಂಡೆ, ಈ 7 ನನಗ ಪಾಲಿಸ್ಲಿಕ್ಕೆ ಆಗೋದಿಲ್ಲ, ನಾನು ಇದನ್ನು ನಡೆಯಲ್ಲಿ ತರ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಾನು 7ರಲ್ಲಿ ಒಂದನ್ನ ಮಾತ್ರ ನಾನು ನಡೆಯಲ್ಲಿ ತರ್ತೀನಿ. ಯಾವುದದು? ಖುಷಿಯ ನುಡಿಯಲು ಬೇಡ, ಸುಳ್ಳನ್ನು ಮಾತನಾಡಬೇಡ ಅಂತ ಏನ್ ಹೇಳಿದ್ರಲ್ಲ ಗುರುಗಳೇ, ನಾ ಅದೊಂದ ತರ್ತೇನೆ ಅಂತ ಹೇಳಿ ತನ್ನ ಅಂತರಂಗಲ್ಲಿ ತನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ತಾನು ಮನೆಗೆ ಮತ್ತೆ ಬೇರೆ ಕಡೆ ಊರಲ್ಲಿ ಹೋಗ್ತಾನ್ರ. ಊರಲ್ಲಿ ಆ ಕಡೆ ಅಡ್ಡಾಡಿ ಒಂದ್ ಕಡೆ ಏನ್ ಮಾಡ್ತಾನ್ರ, ಒಂದು ದೊಡ್ಡದ ಒಂದು ಹಿರಿದಾದ ಮನೆ ಇರ್ತದ್ರ, ಅದು ಅರಮನೆ ಅಂತ ಹೇಳ್ಬೋದು. ಅರಮನೆ ಇರ್ತದ್ರದ್ದು. ಅರಮನೆಯಲ್ಲಿ ಇವತ್ತಿನ ರಾತ್ರಿ ಇದೇ ಮನೆಯಲ್ಲಿ ಕಳ್ಳತನ ಮಾಡ್ಬೇಕು. ರಾಜ ಅವರೆಲ್ಲ ಇರ್ತಾರ, ಸಾಕಷ್ಟು ಏನಾದ್ರು ಇರ್ತದ ಅಂತ ಹೇಳಿ ಅದು ಮನಸ್ಸಿನಲ್ಲಿ ಇಟ್ಕೊಂಡು ತನ್ನ ಮನೆಗೆ ಹೋಗ್ಬಿಡ್ತಾನ. ಆಮೇಲೆ ಸುಮಾರು ರಾತ್ರಿ 12-1 ಗಂಟೆ ಸುಮಾರು ಅವನು ರಾತ್ರಿ ತನ್ನ ವೇಷೆಯನ್ನು ಬಟ್ಟೆಯನ್ನು ಬೇರೆ ಹಾಕೊಂಡು ಆ ಕಳ್ಳತನ ಮಾಡ್ಲಿಕ್ಕೆ ಅಂತ ಬರ್ತಾನ. ಅವ್ರಿಗೆಲ್ಲ ಚಾಣಾಕ್ಷ ಇರ್ತಾರು. ಒಂದು ದೊಡ್ಡದ ಒಂದು ಗೋಡೆ ಇರ್ತದ್ರದು. ಆ ಗೋಡೆಯನ್ನು ಜಿಗದ ಕಸಿಂದ ಒಳಗಡೆ ಹೋಗ್ತಾನ. ಒಳಗಡೆ ಹೋದ ತಕ್ಷಣ ಅಲ್ಲಿ ಏನಾಗ್ಬಿಡ್ತೈತ್ರದು, ಅಲ್ಲಿ ಒಂಥರ ಸಪ್ಪಳ ಆಗಿಬಿಡ್ತೈತಲ್ರಿ. ಅಲ್ಲಿ ಒಬ್ಬವನ್ ನಿಂತಿರ್ತಾನ ಒಳಗ, ದೊಡ್ಡ ಮನೆ ಎದುರಿಗೆ. ಅಂತ ಯಾರು ನೀನು ಅಂತ ಕೇಳ್ತಾನ. ಯಾಕಂದ್ರೆ ಇವತ್ ಏನ್ ಹೇಳ್ತಾರವ್ರು, ಸುಳ್ಳು ಮಾತಾಡಬೇಡ ಅಂತ ಹೇಳಿರ್ತಾರು. ಆದ್ರೆ ಇವತ್ತೇನ್ ನಾನೊಬ್ಬ ಕಳ್ಳ ಅಂತ ಕರೆಕ್ಟಾಗಿ ಹೇಳ್ಬಿಡ್ತಾನ್ರ ಅವನು. ನಾನೊಬ್ಬ ಕಳ್ಳ ಅಂದ್ಕೊಳ್ಳೆ ಅಂತ ಹಿಂದಿಂದ ನೀನೇ ಯಾರು ಅಂತ ಕೇಳ್ತಾನ. ನಾನು ಕಳ್ಳ ಅಂತ ಹೇಳ್ಬಿಡ್ತಾನ್ರ. ಹೌದಾ, ನೀನು ಕಳ್ಳ ನಾನು ಕಳ್ಳ, ಹಾಗಾದ್ರೆ ಏನ್ ಮಾಡೋಣ ಇಬ್ರು ಕೂಡಿ, ನೀನು ಒಳಗ್ ಹೋಗಿ ನೀನು ಕಳ್ತನ ಮಾಡ್ಕೊಂಡ್ ಬರ್ತೀಯಾ ಅಥವಾ ನಾನು ಹೋಗ್ಲಿ ಅಂದ ಕೂಡಲೇ ಅವನೇನು ಮನೆಯಲ್ಲಿ ಏನು ಒಬ್ಬ ಮನೆ ಮುಂದೆ ಬೇರೆದ್ ಅವ್ನು ನಿಂತಿದ್ದಲ್ರಿ, ಅವನೇ ಹೇಳ್ತಾನ, ನಾನು ಯಾರಾದ್ರೂ ಬಂದಾರ ನೋಡ್ತೀನು, ನೀನು ಒಳಗಡೆ ಹೋಗಿ ಕಳ್ತನ ಮಾಡ್ಕೊಂಡ್ ಬಾ. ಅವಾಗ ಹೋಗ್ತೇನ್ರಿ ಒಳಗೆ ಹೋಗಿ ಒಂದು ದೊಡ್ಡ ಕಪಾಟ್ ಇರ್ತದ, ಅಲ್ಮೇರ, ಅದನ್ನ ತೆಗೆದು ಕಸಿಂದು ಅಲ್ಲಿ ಒಂದು ಏನಿರ್ತಾವ, ವಜ್ರದ ಇರ್ತಾವ. ವಜ್ರಲ್ಲಿ ಎಷ್ಟು ಅದಾವಂತ ಎಲ್ಲಾ ಕಡೆ ಹುಡುಕಾಡಿ ನೋಡ್ತಾನ್ರಿ. ಅಲ್ಲಿ ಕೇವಲ 3 ಇರ್ತಾವ. 3 ಇರ್ತಾವ. ಅವನೇನ್ ಮಾಡ್ತಾನ್ರಿ, 3 ಇದ್ರೆ ಏನಾಗ್ಬಿಡ್ತದ, ಇಬ್ರಿಗೂ ಹಂಚ್ಕೊಳ್ಲಿಕ್ ಆಗೋದಿಲ್ಲ. ಅಲ್ಲೇ ಬಿಡ್ತಾನ್ರಿ. 2 ಮಾತ್ರ ಅವ ಕಳ್ಳತನ ಮಾಡ್ಕೊಂಡು ಹೊರಗಡೆ ಬರ್ತಾನ. ಆಮೇಲೆ ಅವನ್ ಹೇಳ್ತಾನ್ರಿ, ನಾನು ಏನ್ ತಂದೆ ಅಂದ್ಕೊಳ್ಳಿ, ವಜ್ರ ಅದಾವ, ಅದು ನೀನೊಂದು ತಗೊಂಡ್ ನಾನೊಂದು ತಗೋತೇನೆ ಅಂತ ಹೇಳ್ರಿ. ಇಬ್ರು ಒಂದೊಂದ್ ಹಂಚ್ಕೊಂಡ್ ಕಸಿಂದ ಆಮೇಲೆ ಮತ್ತೆ ಗೋಡೆ ಜಿಗದ್ ಹೋಗ್ಬಿಡ್ತಾನ್ರಿ. ಆಮೇಲೆ ಇವ್ನ ಇಲ್ಲೇ ಇರ್ತಾನ್ರಿ. ಆಮೇಲೆ ಬೆಳಗಾಗ್ತದ. ಬೆಳಗಾದ ಕೂಡಲೇ ಅದ ಅರಮನೆ ಅಂದ ಕೂಡಲೇ ಎಲ್ಲ ರಾಜಾದಿ ಮಂತ್ರಿಗಳು ಅವ್ರು ಇವ್ರು ತಮ್ಮ ಚಟುವಟಿಕೆ ಚಾಲು ಆಗ್ಬಿಡ್ತಾರೆ. ಅವಾಗ ಅಷ್ಟ್ರಲ್ಲಿ ಏನಾಗ್ಬಿಡ್ತದ, ಅವಾಗ ಕೆಲವೊಬ್ರು ಮಂತ್ರಿಗಳು ಬರ್ತಾರ. ಮತ್ತೆ ಮಹಾರಾಜರೇ ರಾತ್ರಿ ಕಳ್ಳತನ ಆಗಿದೆ. ಹೌದಾ, ಕಳ್ಳತನ ಆಗಿದೆ, ಏನ್ ಹೋಗಿದೆ ಅಂತ ಕೇಳ್ತಾರೆ. ಏನ್ ಹೋಗಿದೆ ಅಂತ ಕೂಡಲೇ, ಇಲ್ಲ ಮತ್ ನೋಡ್ತೇನೆ ಅಂದ ಕೂಡಲೇ ಆ ಕಡೆ ನೋಡ್ತಾರೆ. ನೋಡೋಷ್ಟ್ರಾಗ ಅಲ್ಮೇರದಲ್ಲಿ ವಜ್ರಗಳಿಲ್ಲ. ಹೌದು, ಎಷ್ಟದಾವ ಇದ್ದಲ್ಲಿ, ಯಾವ ಒಂದು ಇಲ್ಲ ಅಂತ ಹೇಳ್ಬಿಡ್ತಾನ್ರ ಅವನು. ಸಾಕಷ್ಟು ಪ್ರಧಾನಿ ಆದ ತಕ್ಷಣ ಅಲ್ಲೆಲ್ಲ ಕೆಲಸ ಮಾಡಿದವನು. ಕೊನೆಗೆ ಅವನ್ ಏನ್ ಮಾಡ್ತಾನ, ಎಲ್ಲ ಯಾರು ಕಳ್ಳರದಾರ ಎಲ್ಲಾ ಕಡೆ ಹುಡ್ಕಾಡ್ಕೊಂಡ್ಬರ್ರಿ. ಕೊನೆಗೆ ಇವೇನ್ ಕಳ್ಳ ಇರ್ತಾನ್ರಿ, ನಿಜವಾದ ಕಳ್ಳ ಏನಿದ್ದಲ್ರಿ ಅವನನ್ನ ಹಿಡ್ಕೊಂಡು ಬರ್ತಾರ್ರಿ ಅವ್ರು. ಬಂದ್ ಕಸಿಂದ ಎಲ್ಲಾ ನಿಲ್ಲಿಸ್ತಾರು. ಮುಂದೆ ಆ ಕಡೆ ಮಾಡ್ತಾವ್ರಿ. ಏನೋ ಮತ್ತೆ ನೀ ಕಳ್ಳ ಮಾಡಿದಿನ ಆ ಸೌಂಡ್ ಒಮ್ಮೆಲೆ ಕೇಳಿದ ಅವನ್ ಮನಸ್ಸಿಗೆ ಇದನ್ನ ಆಗ್ಬಿಡ್ತದ್ರಿ. ಆ ರಾತ್ರಿ ರಾಜ ಏನ್ ಪ್ರಶ್ನೆ ಕೇಳ್ತಾನಲ್ರಿ, ಇವಂದ ಸೌಂಡ್ ಇತ್ತಲ್ಲ. ಕಾರಣ ವೇಷಭೂಷಣ ಮಾತ್ರ ಚೇಂಜ್ ಮಾಡಿದ್ದ, ಆದ್ರೆ ನಿಜವಾದ ಅವನ ರಾಜನೇ ಇದ್ದ. ಆ ಮನೆಯಲ್ಲಿ ಒಂಥರ ಏನ್ ಮಾಡ್ತಿದ್ರ, ಆ ಕಡೆ ಅಡ್ಡಾಡ್ತಿದ್ರ. ಆಗ ರಾಜ ಅಂತ ಕೂಡಲೇ ಏನ್ ಮಾಡ್ತಾನ್ರಿ, ಹೌದ್ ನಾ ಕಳ್ತಾನೆ, ಏನ್ ತಗೊಂಡಿ? ನಾನು 2 ತಗೊಂಡಿನಿ, ಇನ್ನೊಬ್ಬ ಇದ್ದ ಅವನಿಗೆ 1 ಕೊಟ್ಟೆ, ನಾನು 1 ತಗೊಂಡಿನಿ. ಹಾಗೆ ಇನ್ನೊಂದ್ ಎಲ್ಲಿ ಹೋತಕ ಆ ಕಡೆ ನೋಡ್ತಾರ್ರಿ. ಅಲ್ಲೇ ಎಲ್ಲಾ ಮಂತ್ರಿಗಳು ನಿಲ್ತಾರಲ್ರಿ. ತಾನೇ ಎದ್ದು ನಿಂತು ರಾಜ ಇದ್ದ ಪ್ರತಿಯೊಬ್ಬರನ್ನ ನೋಡ್ತಾನ್ರ. ನೋಡ್ದಾಗ ಪ್ರಧಾನಿ ಏನ್ ಇರ್ತಾನ್ರಿ, ಅವನ ಹತ್ರ ಒಂದು ವಜ್ರ ಯಾರಿಗ್ ಗೊತ್ತಿಲ್ದೆ ಇಟ್ಕೊಂಡಿದ್ರು. ಯಾರಿಗ್ ಗೊತ್ತಿಲ್ದೆ ಇಟ್ಕೊಂಡಿದ್ದ ಅಂದ್ಕೊಳ್ಳಿ, ಎಲ್ಲಿಲ್ಲ ಅಂತ ಇವ್ ಸುಳ್ಳು ಸಿಕ್ಕಿದ್ನ. ಇಲ್ಲಿವರೆಗೆ ಈ ರಾಜನ ಅರಮನೆಯಲ್ಲಿ ಪ್ರಧಾನಿಯಾಗಿ ಕೆಲಸ ಮಾಡಿ ಸುಳ್ಳು ಮಾತಾಡಿದಲ್ಲ, ಇವನು ನಿಜವಾದ ಕಳ್ಳಿದ್ರು ಸಹಿತ ಇವ್ ಸುಳ್ಳು ಹೇಳ್ದ. 2 ತಗೊಂಡಂತ ಹೇಳಿದನು. ತನ್ನಲ್ಲಿ ಇರೋದು ಒಂದು ತೆಗಿತಾನು, ಕಳ್ಳನಲ್ಲಿ ಒಂದು ತೆಗಿತಾನ್ರಿ. ಆ ಯಾವ ಪ್ರಧಾನ ಮಂತ್ರಿ ಅಂತ ಏನು ಒಂದು ಕಪಟ ಇದ್ದಲ್ರಿ, ಅವನಲ್ಲೇ ಒಂದ್ ತೆಗಿತಾನ.
ಕೊನೆಗೆ ಏನಾಗ್ತಾನ್ರಿ, ಆ ಕಳ್ಳನಿಗೆ ಆ ಪ್ರಧಾನಿಯ ಪಟ್ಟವನ್ನು ಕೊಡ್ತಾನ್ರಿ. ಆಮೇಲೆ ಪ್ರಧಾನಿ ಏನು ಸುಳ್ಳು ಹೇಳಿದಲ್ರಿ, ಅವನಿಗೆ ಒಂದು ಫಾಸಿ ಶಿಕ್ಷೆ ಕೊಡ್ತಾನ್ರಿ. ಅವಾಗ ಕಳ್ಳ ಏನಂತಾನ್ರಿ, ನಿಜವಾದ ಕಳ್ಳ, ನಾನು 7 ಸೂತ್ರದಲ್ಲಿ ಒಂದನ್ನು ಪಾಲಿಸಿದೆ, ಸುಳ್ಳು ಮಾತಾಡಬಾರ್ದು ಅಂತ ಹೇಳ್ರಿ. ಆರು ಸಹಿತ ನನಗೆ ಇವತ್ತ ಒಂದ ದಿನದ ನಾನು ಪ್ರಧಾನಿ ಪಟ್ಟ ಸಿಕ್ಕಿತ್ತು. ಹಾಗಾದ್ರ ನಾನು 7 ನಾನು ಪಾಲಿಸಿದಾರೆ, ನಾನೇ ಭಗವಂತನ ಆಗ್ತೇನಿಲ್ಲ. ನಾನ್ ನಿಜವಾದ ಅಂತರಂಗ ಶುದ್ಧಿ ಆಗಬೇಕಾದ್ರ ನಾನು ಬಹಿರಂಗದಲ್ಲಿ ನಾವು ಏನ್ ಮಾಡ್ಬೇಕು, ಕ್ರಿಯೆ ಆಗಬೇಕು. ಬರೀ ಅಂತರಂಗದಲ್ಲಿ ಶುದ್ಧಿ ಇದ್ದು ಉಪಯೋಗ ಇಲ್ಲ. ನಾನು ಬಹಿರಂಗದಲ್ಲಿ ಸಹಿತ ಕ್ರಿಯೆ ಮಾಡಿದಾಗ ಮಾತ್ರ ಇದು ಕಾರ್ಯ ಏನಾಗ್ಬಿಡ್ತದ, ಒಂದು ಒಳ್ಳೇದ್ ಆಗ್ತದ ಅಂತ ವಿಚಾರವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದಾನ. ಅವಾಗ ಆ ಕಳ್ಳ, ನಿಜವಾದ ಕಳ್ಳ ಏನ್ ಮಾಡ್ತಾನ, ನನ್ನ ಪ್ರಧಾನಿ ಪಟ್ಟ ಬೇಡ, ನನಗೇನೂ ಬೇಡ ಅಂತ ಕಸಿಂದ ಆ ಹೆಂಡ್ರು ಮಕ್ಕಳು ಎಲ್ಲವನ್ನೂ ತ್ಯಾಗವನ್ನು ಮಾಡಿ ಕಸಿಂದ ಒಳ್ಳೆಯ ಜೀವನವನ್ನು ನಡೆಸಿ ಆ 7 ಸೂತ್ರವನ್ನು ತನ್ನ ರೊಡಗೂಡಿ ಕಸಿಂದ ಆ ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರ್ಯಂತ ಇದನ್ನೊಂದು ತನ್ನ ಪ್ರತಿಯೊಂದು ಅಣುದಲ್ಲಿ, ಆಮೇಲೆ ಪ್ರತಿಯೊಂದು ಅವನ ಅಂತರಂಗ ಬಹಿರಂಗದಲ್ಲಿ ಅದನ್ನು ಹಾಸಿ ಹೊಕ್ಕಾಗಿ ಮಾಡಿಕೊಂಡು ಕಸಿಂದ ಕೊನೆಗೆ ಅವನು ತನ್ನನ್ನು ತಾನು ಮರೆತು ಕಸಿದ ತಾನೇ ತಾನೇ ಭಗವಂತನಾಗ್ತಾನಂತೆ ಕಸಿಂದ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಂದ್ರೆ. ಅದಕ್ಕಾಗಿ ಈ ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ನ ಒಲಿದ ಕಾಯ ಎಂತಹದಡೇನಯ್ಯ. ನೋಡ್ರಿ ಎಷ್ಟು ಸುಂದರವಾಗಿ ಒಂದು ಕಡೆ ಅಕ್ಕ ಮಹಾದೇವಿ ಹೇಳ್ತಾಳ್ರಿ, ಎಲ್ಲ ನರಿದ ಫಲವೇನಯ್ಯ, ತನ್ನ ತಾನು ಅರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚೆನ್ನಮಲ್ಲಿಕಾರ್ನ ನೀನರಿವಾಗಿ ಮುಂದು ದೋರಿದ ಕಾರಣ, ನಿಮ್ಮಿಂದ ನಿಮ್ಮ ನರಿದನಯ್ಯ ಪ್ರಭುವೇ. ಯಾರಿಂದ? ಎಲ್ಲ ನಿಮ್ಮಿಂದ ನಿಮ್ಮ ನರಿದನಯ್ಯ. ಆ ಭಗವಂತನಿಂದ ಭಗವಂತನ ಅರಿಬೇಕರದು. ನಾವ್ ಯಾರ್ರಿ? ನಾವು ಆತ್ಮ ಸ್ವರೂಪಗಳು, ನಾವು ಪರಮಾತ್ಮನ ಸ್ವರೂಪಗಳು. ಇಲ್ಲಿ ಬಂದು ನಾವು ಏನಾಗಿಬಿಟ್ಟದ, ಇಲ್ಲಿ ಬಿಟ್ಟೇನೆಂದಡೆ ಬೆಡದಿ ಮಾಯೆ, ಬೆಳೆದಿದ್ದಡೆ ಬೆಂಬತ್ತಿತ್ತು ಮಾಯೆ. ಮಾಯೆ ಅನ್ನೋದು ನಮ್ಮ ಹತ್ರ ಬಂದು ನಮ್ಮನ್ನ ಆ ಕಡೆ ಈ ಕಡೆ ಸುಳಿದಾಡುವಂತೆ ಮಾಡ್ತಾ ಇದೆ. ಅದನ್ನೆಲ್ಲ ನಾವು ಹೊಡೆದೋಡಿಸಿ ಅವನನ್ನ ನಾವು ಅರಿಯಬೇಕು. ಅದಕ್ಕಾಗಿ ಮಹಾನುಭಾವರು ಎಲ್ಲರೂ ನೋಡ್ರಿ, ಪ್ರತಿಯೊಬ್ಬರು ಸಾಮಾನ್ಯವಾಗಿ ಮನುಷ್ಯರು ಏನ್ ಮಾಡ್ತಾರ, ಮೋಹಿಸುವಂತೆ ತಮ್ಮ ದೇಹವನ್ನು ಮೋಹಿಸುವುದಿಲ್ರಿ. ನೋಡ್ರಿ, ದೇಹವು ಆತ್ಮದ ಅಂಗಿ ಅಂತ ಮಾತ್ರ ಭಾವಿಸ್ಬೇಕ್ರಿ ನಾವು. ಈ ದೇಹ ಅಂದ್ರೆ ಏನು? ಈಗ ನಾವು ಈ ಬಟ್ಟೆ, ನಮ್ ಚರ್ಮದ ಮೇಲೆ ಇವೆಲ್ಲ ಬಟ್ಟೆ ಹಾಕೊಂಡಿರ್ ನಾವು, ಹೌದಾ? ಅದೇ ಪ್ರಕಾರ ಆತ್ಮ ಅನ್ನೋದನ್ನೈತಿ, ಅದರ ಮೇಲಿಂದ ಇದು ದೇಹ ಅನ್ನೋದು ಇದೊಂದು ಬಟ್ಟೆ ಅಂತ ತಿಳ್ಕೊಬೇಕು, ಇದೊಂದು ಅಂಗಿ ಅಂತ ಭಾವಿಸಬೇಕು. ಆಮೇಲೆ ಈ ದೇಹಕ್ಕೆ ಎಳ್ಳಷ್ಟು ಸ್ವಲ್ಪ ಬೆಲೆ ಎಷ್ಟಂತ ಕೊಡೋದ್ರಿ ಇದು, ಎಷ್ಟಂತ ಶೃಂಗಾರ ಮಾಡೋದ್ರಿ ಇದು. ಈ ದೇಹಕ್ಕಾಗಿ ನಾವು ಬದುಕಿ ಬಿಟ್ಟಿದೇವ್ರಿ ನಾವೆಲ್ಲಾರು. ಇದಕ್ಕ ಏನ್ ಮಾಡ್ಬೇಕು, ಬುದ್ಧಿ ಬರ್ಬೇಕಂತ ಆಗಾಗ ಈ ದೇಹವನ್ನ ದಂಡಿಸ್ಬೇಕ್ರಿ ನಾವು, ಇದಕ್ಕೆ ದಂಡನೆ ಕೊಡ್ಬೇಕ್ರಿ ನಾವು ಇದಕ್ಕೆಲ್ಲ. ಅದಕ್ಕಾಗಿ ಇದು ಆಗಾಗ ದೇಹವನ್ನ ದಂಡಿಸ್ಲಿಕ್ಕೂ ಹಿಂಜರಿಸಬಾರ್ದು. ಮಣ್ಣಿನ ಅಂಶವೇ ಹೆಚ್ಚಾಗಿರುವ ಈ ಶರೀರಕ್ಕೆ ಮರಳಿ ಮಣ್ಣಿಗೆ ಬರ್ತದಲ್ರಿ ಇದು. ಇದು ಏನ್ರಿ? ಇದು ಮಣ್ಣಿನಿಂದ ಬಂದದ್ರಿ ಇದು, ಮರಳಿ ಮಣ್ಣಿಗೆ ಹೋಗ್ತಾ ಇದ್ರದು. ಅದಕ್ಕಾಗಿ ನಾವೆಲ್ಲ ನಮ್ಮ ಶರೀರದ ಮೇಲಿನ ಮಮತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೇಸಿಂದ ಅದಕ್ಕ ಅದೆಷ್ಟೋ ವಸ್ತ್ರ ಆಭರಣಗಳಿಂದೆಲ್ಲ ಅಲಂಕಾರ ಮಾಡಿ ನಾವೆಲ್ಲ ಆನಂದ ಪಡ್ತೇವ್ ನಾವು. ಇದು ಒಂಥರ ಭ್ರಾಂತಿ ಅಂತ ಅನಿಸ್ತಾರೆ, ಇದನ್ನ ಹುಚ್ಚುತನ. ಅದಕ್ಕಾಗಿ ಮಹಾತ್ಮಾಜಿಯವರೇ ಎಷ್ಟೋ ಶರಣರಾಗ್ಲಿ, ಮಹಾತ್ಮ ಗಾಂಧೀಜಿಯವರಾಗ್ಲಿ ಏನ್ ಮಾಡಿದಾರೆ, ಈ ಶರೀರಕ್ಕೆ ಒಂದು ದಂಡನೆ ಸಿಗ್ಲಿ ಅಂತ ಏಕಸಿಂದ ಉಪವಾಸ ಇವೆಲ್ಲ ಮಾಡಿದಾರ ನೋಡ್ರಿ. ದೇಹವು ಮಿರ್ರನೆ ಮಿಂಚಿದನೆ, ಕಾಯ ಕರ್ರನೆ ಕಂದಿದಡೆ ಏನಯ್ಯ ಅಂತ ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳಿದಾರ. ಮತ್ತ ಹಲವಾರು ಅವರ ದೇಹದ ಮೇಲೆ ಸ್ವಲ್ಪ ಬಟ್ಟೆಗಳು ನೋಡ್ರಿ, ಅದು ಹಲವಾರು ಶರಣರ ಸಹಿತ ಬಟ್ಟೆಗಳನ್ನು ಇದು ಮಾಡಿಲ್ಲ. ಇದೆಲ್ಲ ಒಳಗಿನ ಹೊಲಸ ಮನಸ್ಸನ್ನ ಇಟ್ಟುಕೊಂಡ ಮೇಲೆ ಶರೀರವನ್ನ ನಾನಾ ರೀತಿಯಿಂದ ಶೃಂಗಾರ ಮಾಡಿ ಏನ ಉಪಯೋಗ? ಒಳಗೆಲ್ಲ ಕುಟ್ಟಿಲ್ಲ, ಆಮೇಲೆ ಮೋಸ ವಂಚನೆ ಇಟ್ಟುಕೊಂಡು ಕಸಿಂದ ನಾವು ಹಾಗಿದೆವು ಹೀಗಿದೆವು, ವಿಭೂತಿ ಧರಿಸ್ಕೊಂಡು, ಒಂದು ಕ್ಯಾಯಿ ಬಟ್ಟೆ ಹಾಕೊಂಡು, ಬಿಳಿ ಬಟ್ಟೆ ಹಾಕೊಂಡು, ರುದ್ರಾಕ್ಷಿ ಸರ ಹಾಕೊಂಡು ನಾವ್ ಏನೇನೋ ಮಾಡಿ ಕಸಿಂದ ಮೇಲೆ ಸಿಂಗಾರ ಮಾಡಿ ಉಪಯೋಗ ಏನ್ರದು? ನಾವ್ ಮೇಲೆ ನೋಡ್ರಿ, ನಿಜವಾದ ಶರಣರಾಗ್ಲಿ, ನಿಜವಾದ ಜ್ಞಾನಿಗಳಾಗಲ್ರಿ, ಆ ಶರೀರ ಕಡೆ ನಮ್ಮ ಉದಾಹರಣೆ ಹೇಳ್ಬೇಕಂದ್ರ ಎಷ್ಟು ಹುತ್ತರ್ಗಂತಲೇ ಕಾಣ್ತಿದ್ರು ನೋಡ್ರಿ. ಹಲವಾರು ಶರಣರು ಸಿದ್ಧಾರೂಢರಜ್ಜಾರ್ರಿ, ಬರೇ ಒಂದ್ ಈಟು ಪಂಚೆ ಅಷ್ಟೇ ಇರ್ತರದವ್ರ ಮೈ ಮೇಲ್ರಿ, ಪೂರ್ಣ ಎಲ್ಲಾ ಹಾಗೆ ಇರ್ತಿತ್ರದು. ಆದ್ರ ಒಳಗ ನೋಡ್ರಿ ಎಂಥ ಒಂದು ಜ್ಞಾನಿಗಳಲ್ರಿ ಅವ್ರು. ಅದಕ್ಕಾಗಿ
ಆ ಮೇಲೆ ಬೆಳಕು ಒಳಗೆ ಹುಳುಕು ಅಂತ ಹೇಳಿ ಒಂದು ನಾಣ್ಣುಡಿ ಐತಲ್ರಿ. ಮ್ಯಾಲ್ ನೋಡ್ಬೇಕಾದ್ರೆ ಬೆಳಕ ಬಾಳ್ ಚಂದ ಉಪಯೋಗ ಏನ್ರದು. ಒಳಗೆಲ್ಲ ಹುಳುಕ ಅಂತ ಹೇಳ್ತಾರಲ್ಲ, ಒಳಗೆ ಸಪ್ಪ ಮ್ಯಾಲ ಬಸಪ್ಪ ಅಂತ ಹೇಳ್ತಾರ. ಆ ರೀತಿನೂ ಇರಬಾರ್ದು. ಭಗವಂತನ ಒಲಿಮೆ ಆಗುವುದಿಲ್ಲ. ಅಂತರಂಗ ಶುದ್ಧಿ ಯಾವಾಗ ಆಗ್ತದೋ ಅವಾಗ ಆತನ ಅನುಗ್ರಹ ಯಾವಾಗ ಆಗ್ತದೋ ಅದಕ್ಕಾಗಿ ಈ ಯಾವ ವಚನಗಳನ್ನ ಹೇಕಶಿಂದ ಸಪ್ತಸೂತ್ರಗಳ ಅಂತರಂಗ ಬಹಿರಂಗ ಶುದ್ಧಿ ಮಾರ್ಗವನ್ನ ಕಂಡುಕೊಳ್ಳಬೇಕು. ಅಷ್ಟಲ್ಲ, ಭಗವಂತನ ಒಲಿದ ಆತ್ಮಕ್ಕೆ ಮಾತ್ರ ಮಹತ್ವ ಬರ್ತದ. ಈ ದೇಹಕ್ಕೆ ಇದು ಮಾಡ್ಬೇಕಾದ್ರ ಆ ಆತ್ಮಕ್ಕೆ ಮಹತ್ವ ಬರ್ಬೇಕಾದ್ರ ಅವನ ಒಲಿಮೆಗಾಗಿ ಈ ದೇಹ ಮೀಸಲಾಗಿರ್ಬೇಕು. ಅವಾಗ ಮಾತ್ರ ನಾವು ಹುಟ್ಟಿದಕ್ಕ ಮನುಷ್ಯನಾಗಿ ಹುಟ್ಟಿದ್ದಕ್ಕ ನಮಗ ಸಾರ್ಥಕ ಆಗ್ತದ. ದೇವ್ ಹೇಗಿದ್ರು ಅಷ್ಟ, ಬಾಹ್ಯಕ ಅರ್ಥವಿಲ್ರದು. ಹೆಂಗಿದ್ರೆ ನಾವು ಕಪ್ಪಿದ್ರೇನ್, ಬೆಳ್ಳಗಿದ್ರೇನೆ, ಮೂಗು ಸೊಟ್ಟ ಇದ್ರೇನ್, ಹೇಗಿದ್ರೇನ್ರದು. ಆದ್ರೆ ನಮ್ ವಿಚಾರ ಸರಣಿ ಯಾವ ರೀತಿ ಇರಬೇಕು? ಬಹಳ ಸುಂದರವಾಗಿರ್ಬೇಕು, ಮನ ಮೆಚ್ಚುವಂತೆ ಇರಬೇಕು, ಇನ್ನೊಬ್ಬರಿಗೆ ಹೌದೌದು ಎನ್ನಬೇಕು ನಮ್ಮ ಮಾತುಗಳ್ರಿ ಅಂತ ಹೇಳ್ಬೇಕಾಗ್ತದ. ಅದಕ್ಕಾಗಿ ದೇಹವು ಬಿಸಿಲು ಬೇನೆಗಳಿಂದ ಕಂದಿ ಕಪ್ಪಾದ್ರೂ ಅಷ್ಟ. ಬಿಸಿಲು ಅದು ಅಮೂಲ್ಯವಾದ ವಸ್ತಾಭರಣ, ಪರಿಮಳ, ದ್ರವ್ಯಾದಿಗಳನ್ನ ಮೀರಿ ಮಿಂಚಿದ್ರು ಅಷ್ಟ ಅವನ್ನೆಲ್ಲ ಹಾಕೊಂಡ. ಆಮೇಲೆ ಜೀವನಕ್ಕೆ ಆಧಾರವಾಗಿ ಆತ್ಮಕ್ಕೆ ಆವರಣವಾಗಿ ಬಂದಿರುವ ಈ ದೇಹಕ್ಕ ಅಷ್ಟೊಂದು ಬೆಲೆ ಇಲ್ರದಕ್ಕೂ. ಅದ್ರೊಳಗಿರುವ ಅದೇನೈತ್ಲ ಅಮರ ಆತ್ಮವು ಮಾತ್ರ ಅಖಂಡವಾಗಿ ಪ್ರಕಾಶದಿಂದ ಪ್ರಜ್ವಲಿಸಬೇಕದು. ಅಷ್ಟೆಲ್ಲ ನೀತಿ ಸಂಪನ್ನರಾಗಬೇಕು ನಾವು. ಭಕ್ತಿ ಜ್ಞಾನ ವೈರಾಗ್ಯಗಳ ಸಾಧನೆ ಮಾಡ್ಬೇಕು. ಅದರಲ್ಲಿ ಸಿದ್ಧಗೊಂಡ ಕಶಿಂದ ಅಂತರಂಗವನ್ನು ಶುದ್ಧ ಮಾಡಿಕೊಂಡ್ರಾಯ್ತು. ಆವಾಗ ಪರಮಾತ್ಮ ಅನುಗ್ರಹಕ್ಕೆ ನಾವೆಲ್ಲರೂ ಏನಾಗ್ತವು? ಪಾತ್ರರಾಗ್ತೇವು. ಆಮೇಲೆ ಈ ಶರೀರವು ಹೇಗಿದ್ದದರ ಚಿಂತೆ ನಮ್ಗೆ ಯಾತಕ ಬೇಕು? ಯಾವಾಗ ಅಂತರಂಗ ಒಂದು ಶುದ್ಧಿಗೊಂಡ ನಂತರ ಆ ಮೇಲಿನ ಒಂದು ಶರೀರ ಹೇಗಿದ್ದರೇನು? ಅದಕ್ಕಾಗಿ ಅಕ್ಕಮದೇವಿ ಒಂದು ಕಡೆ ಹೇಳಿದಳ್ರೆ, ಈ ಯಾವ ಚೆನ್ನಮಲ್ಲಿಕಾರ್ನ ಒಲಿದ ಬಳಿಕ ಈ ಕಾಯವು ಹೇಗಿದ್ದಡೇನು? ನಾಯಿ ತಿಂದರೇನು, ಇದನ್ನೇನ್ ಮಾಡ್ರಿ ಏನ ಅಂತ ಹೇಳಿದಾಳ. ಅದಕ್ಕಾಗಿ ಒಟ್ಟಾರೆ ನಾವ್ ಏನ್ ಮಾಡ್ಬೇಕು? ದೇಹದ ಅಭಿಮಾನವನ್ನ ಅಳಿಯಲು ಆಶಿಸಬೇಕು. ಈ ಪರಮೇಶ್ವರಲ್ಲಿ ಪೂರ್ಣ ಲಯವಾದ ಭಾವನ್ನುಂಟು ಮಾತ್ರ ದೇಹ ಭಾವ ಒಳೆಯುವುದು. ಅದ ಪೂರ್ಣ ಲಯವಾದ ಭಾವ ಉಂಟಾದಾಗ ಮಾತ್ರ ನಮ್ಮಲ್ಲಿ ಏನಾಗ್ತದೆ? ದೇಹ ಭಾವ ಹೋಗ್ತದ, ಆಗ ಜೀವ ಭಾವ ಅಳಿಯುತ್ತದ. ಆದ್ರೆ ದೇವ ಭಾವ ಒಂದೇ ಉಳಿಯೋದು. ಜೀವ ಭಾವವೆಲ್ಲ ಹೋಗಿ ದೇವ ಭಾವ ಒಂದೇ ಉಳಿಯುವುದು. ಅಲ್ಲಿ ತನಕ ನಾವೆಲ್ಲ ಏನ್ ಮಾಡ್ಬೇಕು? ಈ ಕಾಯದ ಹಂಗಿನಲ್ಲಿರಬೇಕು. ಬರೇ ದೇಹವನ್ನು ಬಿಡಂದ್ರ ಮೊದ್ಲೇ ಬಿಡುದಿಲ್ರದು. ಕೆಲವೊಂದು ಹಂತ ಹೋಗೋ ತನಕ ಇದು ಕಾಯ ಬೇಕಿರದು. ಆ ಹಂಗಿನಲ್ಲಿ ಇರ್ಬೇಕಾಗ್ತದೆ. ಅದಕ್ಕಾಗಿ ಅಲ್ಲಮ್ಮ ಪ್ರಭು ದೇವರು ಸಹಿತ ಒಂದ್ ಕಡೆ ಹೇಳಿದಾರ, ದೇಹ ಭಾವ ಒಳಿದಲ್ಲದೆ ಭಕ್ತಿ ಭಾವ ಭಾವ ಒಳಡದು. ಕಾರಣ ದೇಹ ಭಾವ ಒಳಿದಲ್ಲದೆ ಭಕ್ತಿ ಭಾವ ಒಡದು ಎಂದು ಹೇಳಿದಾರ. ಆಮೇಲೆ ಅಕ್ಕ ಮಹಾದೇವಿ ಸಹಿತ ಇನ್ನೊಂದು ವಚನದ ಹೇಳ್ತಾರ, ಚೆನ್ನಮಲ್ಲಿಕಾರ್ನ ಅರಿದ ಬಳಿಕ ಯಾವಾಗ ಭಗವಂತನೇ ಅದು ನಮ್ಮ ಆತ್ಮ ಸ್ವರೂಪ ಬೇರೆಲ್ಲ, ನಾನು ಬೇರೆಲ್ಲ ಅಂತ ಯಾವಾಗ ನಾವು ಆ ಸ್ಥಿತಿಗೆ ಹೋದು, ಅವಾಗ ಈ ಕಾಯನ್ನು ನಾಯ ತಿಂದರೇನು, ನೈ ತಿಂದರೇನು, ನೀರು ಕುಡಿದರೇನು ಅಂತ ಹೇಳಿ ಒಂದು ಕಡೆ ಅಕ್ಕಮಾದಿ ಹೇಳಿದಾಳ. ಕೊನೆಗೆ ಏನ್ ಹೇಳ್ತಾರ? ಕಾಯು ಪುರುಷಾರ್ಥದ ಸಾಧನ ಮಾತ್ರ, ಸಿದ್ಧಿಯು ಪ್ರಾಪ್ತವಾದ ಬಳಿಕ ಕಾಯದ ಹಂಗಿಲ್ಲ ಅಂತ ಹೇಳಿ ಇದನ್ನ ನಾವೆಲ್ಲರೂ ನಂಬಿ ನಡಿಬೇಕು. ಪ್ರತಿಯೊಂದೆಲ್ಲ ನಾವು ಏನ್ ಮಾಡ್ಬೇಕಂತ ಕೇಳ್ರ, ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ. ಹಾವನ್ನು ಕೊಲ್ಬೇಕಂತ ನಾವು ಹುತ್ತನ ಹೋಗಿತ್ತ, ನಾವು ಹುತ್ತ ಬಡ್ಕೋ ಕೂತ್ರ ಹಾವು ಸಾಯ್ತದನ. ಅಘೋರ ತಪವ ಮಾಡಿದಡೇನು, ಎಲ್ಲಿ ನಾವು ಇಲ್ಲೇ ಬೇಡ ಅಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ನಾವು ಅಘೋರ ತಪಸ್ಸು ಮಾಡ್ತೇನಂತ ಅಂದಾಗ ಅದು ಅಂತರಂಗ ಆತ್ಮ ಶುದ್ಧ ಇಲ್ಲದವನ್ನೆಂತು ನಂಬುವನಯ್ಯ ಕೂಡಲ ಸಂಗಮ ದೇವ. ಯಾವಾಗ ನಾವು ಅಂತರಂಗ ಆತ್ಮ ಶುದ್ಧ ಇದ್ದಲ್ಲೇನು ಮಾಡ್ಕೋಬೇಕ್ರ ನಾವು. ತಪಸ್ ಮಾಡಿ, ಈ ತಪಸ್ ಮಾಡಿ, ಹಾಗೆ ಮಾಡಿ, ದಿನನಿತ್ಯ ಪ್ರತಿಯೊಂದು ಕಾಯಕದಲ್ಲಿ ನಾವು ಆ ಶಿವನನ್ನು ಕಂಡು ನಾವಾಗಿ ಉಳಿಬೇಕು. ಹೇಗಂದ್ರ ಅದು ನೆಲದ ಮರೆಯ ನಿಧಾನದಂತೆ. ಹೇಗಿದ್ದಾನ ಭಗವಂತ? ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ನೋಡ್ರಿ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ. ನಾವ್ ಹೆಂಗದನ್ರಿ? ನಮ್ಮ ಅಂತರಂಗದಿಂದ ನಾವ್ ವಿಚಾರ ಮಾಡ್ಬೇಕ್ರಿ. ಭಾವದ ಮರೆಯ ಬ್ರಹ್ಮವಾಗಿಪ್ಪ, ಚೆನ್ನಮಲ್ಲಿಕಾರ್ನ ನಿಲುವ ನರಿಯಬಾರದು.
ಇಷ್ಟೊಂದು ಅವ್ರ ಒಳಗ ಹೊಕ್ಕ ಅವರು ವಿಚಾರ ಮಾಡಿದಾರ ನೋಡ್ರಿ. ಎಂಥ ಜ್ಞಾನಿಗಳ ವಿಚಾರಗಳನ್ನ ನಾವೆಲ್ಲ ನೋಡ್ಬೇಕದು. ಅದಕ್ಕಾಗಿ ನಮ್ಮ ಸುಖವಾಗಿ ಬದುಕಬೇಕು ನಾವು. ಯಾವ ಸುಖ? ಅಂತರಂಗದ ಶುದ್ಧಿಯ ಸುಖದಲ್ಲಿ ನಾವು ಇದ್ ಮಾಡ್ಬೇಕು ನಾವು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲೇ ದೇಹವಾಗದು, ಸಂಘದಿಂದಲ್ಲದೆ ಸರ್ವ ಸುಖದೋರದು. ಚೆನ್ನ ಮಲ್ಲಿಕಾರ್ಣಯ್ಯ ನಿಮ್ಮ ಶರಣರ ಅಣಭಾವ ಸಂಘದಿಂದ ಆನು ಪರಮ ಸುಖಿಯಾಗಿ ಬದುಕಿದನಯ್ಯ ಪ್ರಭುವೇ. ಎಷ್ಟೊಂದು ಹೇಳ್ತಾರ ನೋಡ್ರ. ಹರ್ಡೇಕರ್ ಮಂಜಪ್ಪನವ್ರು ಹೇಳ್ತಾರ, ಮನಸ್ಸು, ನುಡಿ ಮತ್ತು ನಡೆ ಇವು ಮೂರು ಒಂದೇ ರೀತಿಯ ಪರಿಶುದ್ಧವಾಗಿರುವಂತ ಮಹಾನುಭಾವರ ಸಹವಾಸವು ಮನುಷ್ಯರ ಸುಧಾರಣೆಗೆ ಹೆಚ್ಚು ಪರಿಣಾಮಕಾರಿ ಆಗ್ತದ ನೋಡ್ರಿ. ಮನುಷ್ಯನು ಒಂಟಿಯಾಗಿ ಜೀವಿಸಲಾರ. ಒಂಟಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯನಾ? ಮನುಷ್ಯ ಒಂಟಿಯಾಗಿ ಜೀವಿಸಲಾರ. ಅವನು ಸಮಾಜ ಜೀವಿ. ಸಮಾಜವು ವ್ಯಕ್ತಿಗಳಿಂದ ಕೂಡಿ ಕೊಂಡಿರುವ ಹಾಗೆ ಅದು ಕೆಟ್ಟ ಹುಳುಗಳಿಂದಲೂ ತುಂಬಿಕೊಂಡಿದೆ. ಇದು ಮುಂದೆ ಹೋಗ್ಲಿಕ್ಕೆ ಕೊಡುದಿಲ್ರಿ. ಅದಕ್ಕಾಗಿ ಮನುಷ್ಯನು ಮಹಾನುಭಾವರ ಸಂಘದಲ್ಲಿ ಇರ್ಬೇಕ್ರದು. ನಿಜವಾದ ಸುಖವನ್ನು ಅನುಭವಿಸಕ ಆತುರ ಪಡ್ಬೇಕ್ರ ನಾವು. ಬರೇ ನಾವು ಮನುಷ್ಯನಾಗ ಅಂದ ಉಪಯೋಗ ಇಲ್ಲ, ನಾವು ಆತುರ ಪಡ್ಬೇಕ್ರ ನಾವು. ಅದು ಅವಶ್ಯವಾಗೈತೆ. ಅಲ್ಪರ ಸಂಘ ಅಭಿಮಾನ ಭಂಗವಲ್ಲವೇ? ಅಲ್ಪರ ಸಂಘ ಅಭಿಮಾನ ಭಂಗವಲ್ಲವೇ? ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ ಏಕಜನ ಸರ್ವಜ್ಞನ ಮಾತು ನಮ್ಮ ಹೃದಯದಲ್ಲಿ ಯಾವ ರೀತಿ ಅಚ್ಚೊತ್ತಿಂತ ಇರ್ಬೇಕ್ರಿ ಇವು. ಬರೇ ನಾವು ಹೇಳ್ ಬಿಡ್ತೇವ್ರಿ ನಾವು. ಆದ್ರೆ ಇದ ಒಂದೊಂದು ಬಿಡ್ಲಾರ್ದಂತೆ ಒಂದು ಅಚ್ಚೊತ್ತಿರ್ಬೇಕು. ಬಸವಣ್ಣವ್ರ ಆದ್ರೂ ಸಹಿತ ಏನ್ ಹೇಳಿದಾರು? ಸತ್ಸಹವಾಸದ ಮತಿಯನ್ನು ಸಾರ ಸಜ್ಜನರ ಸಂಘವದು ಏನ್ ಮಾಡ್ಬೇಕು? ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ, ದೂರ ದುರ್ಜನರದು ಭಂಗವಯ್ಯ ಅಂತ ಅವರು ಹೇಳಿದಾರ. ಅದಕ್ಕಾಗಿ ಶರಣರಿಗೆ ನನ್ನನ್ನ ಭಕ್ತನಾಗಿ ಮಾಡು, ಎಲ್ಲವನ್ನು ತಿಳ್ಕೊಂಡ್ರು ಸಹಿತ ತಿಳಿದಂತೆ ನಾನು ಸಣ್ಣವನಾಗಿ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನನಗೇನೇನೇನೇನು ತಿಳಿದಿಲ್ಲ ಅನ್ನುವಂತ ಒಂದು ಸಣ್ಣವರಾಯಕದಿಂದ ಇರಬೇಕು. ಮುಪ್ಪಿನ ಷಡಕ್ಷರು ಸಹಿತ ಅದೇ ರೀತಿ ಬೇಡ್ಕೊಂಡಾರ. ಸಂತ ಸಂಘವನ್ನು ಕೊಡು, ಸಂತರ ಸಂಘವನ್ನು ಕೊಡು ಅಂತ ಏಕಶಿಂದ ಅವರು ಹೇಳಿದಾರ. ಆಮೇಲೆ ತುಕಾರಾಮನು ಹೇಳಿದಾರ. ಎಲ್ಲರೂ ಪ್ರತಿಯೊಬ್ರು ಯಾವ ಕಡೆ ನೋಡ್ತಾರ ನೋಡ್ರಿ. ನಿಜಗುಣ ಶಿವಗಳು ಬೋಧಿಸಿದಾರ. ಸಂಗತಿಯಂತೆ ಫಲ, ಜತಿಯಂತೆ ಮತಿ, ಅನುಭವೋಕ್ತಿಗಳು ಈ ಎಲ್ಲ ಇಂಗಿತವನ್ನ ನಾವೆಲ್ಲರೂ ತಿಳ್ಕೊಂಡ್ ಕಶಿಂದ ಅಂಥವರ ಸಜ್ಜನರ ಸಂಗತಿಯನ್ನ ನಾವು ನೋಡ್ತಾ ನೋಡ್ತಾ ನಾವು ಇನ್ನೊಂದು ಉದಾಹರಣೆ. ಟೈಮ್ ಆತೇನ್ರಿ ಮೇಡಮ್? ಒಂದ್ ಸ್ವಲ್ಪ 2 ನಿಮಿಷ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಮುಂದುವರ್ಸಿ ಮೇಡಮ್, ಪರವಾಗಿಲ್ಲ ಮುಂದುವರ್ಸಿ. ಈ ರೀತಿ ಸತ್ಸಂಗದಲ್ಲಿ ಯಾವ ರೀತಿ ಇರ್ಬೇಕಂತ ಕೇಳ್ರ, ಒಬ್ಬ ಏನಿದ್ರಿ ಗುರುಗಳಿದ್ರು. ಆ ಗುರುಗಳು ಇದ್ದವ್ರು ಏನ್ ಮಾಡಿದ್ರು, ಒಬ್ಬ ಗುರುವಿನ ಹತ್ರ ಒಬ್ಬ ಅಂಧ ಅಂದ್ರ ನಮ್ಮ ಕುರುಡ ಬರ್ತಾನ್ರವನು. ಅವ ಏನ್ ಹೇಳ್ತಾನ್ರಿ, ಮತ್ತ ಗುರುಗಳೇ ನನಗೊಂದು ಇದು ಕಂದೀಲು ಅಂದ್ರೆ ಲಾಟನ್ ಅಂತ ಹೇಳ್ತೇವಲ್ರಿ ನಾವು. ಕಂದೀಲ್ ಅಂದ್ರೆ ಗೊತ್ತಾಗತ್ತಲ್ರಿ, ಅದ್ ಕಂದೀಲು ಕೊಡು ಅಂತ ಹೇಳ್ತಾನ್ರು. ಕಂದೀಲು ಕೊಡ್ರಿ ಅಂತ ಹೇಳಿದಾಗ, ಯಾಕಪ್ಪ ನೀನು ಕಣ್ಣು ಕಾಣೋದೆಲ್ಲ ಕಂದೀಲ್ ಎದಕ್ಕ ಬೇಕು ಅಂತ ಹೇಳಿದಾಗ, ನಾನು ಹೋಗ್ಬೇಕಾದ್ರೆ ನನಗೆ ಇನ್ನೊಬ್ರು ನನ್ನ ಮೈ ಮೇಲೆ ಬೀಳಬಾರ್ದು ಅಂತ ನನ್ಗೊಂದು ಕಂದೀಲು ಕೊಡು ಅಂತ ಹೇಳ್ತಾರ. ಆಯ್ತಂತ ಗುರುಗಳು ಇದ್ದಾರ, ಒಂದು ಕಂದೀಲು ಕೊಡ್ತಾರ. ಆಮೇಲೆ ಒಂದ್ ಸ್ವಲ್ಪ ಅವ್ನ ಕಂದೀಲೆ ತಗೊಂಡು ಹೋಗುವಷ್ಟ್ರಾಗ ಒಬ್ಬ ಮನುಷ್ಯ ಬಂದ ಅವನ ಮೇಲೆ ಬಿದ್ದು ಬಿಡ್ತಾನ್ರು. ಅವನ ಮೇಲೆ ಬಿದ್ದು ಕೂಡ, ಏನಪ್ಪ ಮತ್ತ ನನ್ನ ಕೈಯಲ್ಲಿ ಕಂದೀಲದ, ಮತ್ತೆ ಕಣ್ಣು ಕಾಣೋದಿಲ್ಲ ನಿನಗ, ನನ್ ಮೈ ಮೇಲೆ ಯಾಕೆ ಬಿದ್ದು ಅಂದ್ಕೊಳ್ಳೆ, ಓ ಆ ಕಂದೀಲು ಚೆನ್ನಾಗಿದೆ, ನೀನು ಚೆನ್ನಾಗಿದೆ, ಆದ್ರೆ ಕಂದಿಲದಲ್ಲಿ ದೀಪವೇ ಇಲ್ಲ, ಕಂದಿಲದಲ್ಲಿ ದೀಪವೇ ಇಲ್ಲ, ನನಗ್ ಕಾಣಿಸ್ಲಿ ಅಲ್ಲ ಅಂತ ಹೇಳ್ತಾನ್ರ. ಹೌದಾ, ಆಯ್ತು ಅಂತ ಹೇಕಸಿಂದ ಅವನ್ ಏನ್ ಮಾಡ್ತಾನ್ರಿ, ಅದು ನಾನು ಮರ್ತು ಬಿಟ್ಟೇನಂತ ಹೇಕಸಿಂದ ಅದು ದೀಪ ಹಚ್ಚತಾನ್ರ. ದೀಪ ಹಚ್ಚಿ ಮತ್ತ ಹಾಗೆ ಮುಂದೆ ಸಾಗಿದಾಗ ಅಲ್ಲಿ ಏನಾಗ್ಬಿಡ್ತೈತ್ರಿ, ಅಕಸ್ಮಾತ್ ಮತ್ತೊಬ್ಬ ಮನುಷ್ಯ ಬಂದ ಮತ್ತೆ ಅವನ ಮೇಲೆ ಬಿದ್ದು ಬಿಡ್ತಾನ್ರ ಬೇರೆದವ್. ಏನಪ್ಪಾ ಮತ್ತ ದೀಪ ಕಾಣ್ಲಿಲ್ಲ ನಿನಗ, ದೀಪ ಏನ್ ಆರಿ ಹೋಗಿದ್ದನ, ಏನಾಯ್ತು ಅಂತ ಹೇಕಸಿಂದ ಕೇಳ್ತಾನ. ಇಲ್ಲಪ್ಪ ದೀಪನೂ ಇದೆ, ನೀನು ಸರಿ ಇದೆ, ಆದ್ರ ನೀನು ನನ್ನ ಹತ್ರ ಬರೋಷ್ಟ್ರಾಗ ನನ್ನ ಕಣ್ಣನ್ನ ಮುಚ್ಚಿ ಬಿಟ್ಟಿದ್ದೆ ಅಂತ ಹೇಳ್ತಾನ್ರ. ದೀಪು ಇದೆ, ಕಂದೀಲಿದೆ, ನೀನು ಇದೆ, ಆದ್ರೆ ನಾನು ಆ ಕ್ಷಣದಲ್ಲಿ ಕಣ್ಣು ಮುಚ್ಚಿದ್ದೆ. ಅಂದ್ರೆ ಈ ತರದ ಇದ್ದವರ ಕಣ್ಣು ಮುಚ್ಚುತ್ತಾರ, ಯಾರ ಕಣ್ಣು ತೆರೆದಾರೋ ಅವ್ರಿಗೆ ದೀಪ ಇಲ್ಲ. ಇವನಿಗೆ ದೀಪ ಇದೆ, ಕಣ್ಣಿಲ್ಲ. ದೀಪ ಐತ್ರಿ, ಇವನಿಗೆ ಕಣ್ಣಿಲ್ಲ. ಏನು ವಿಚಿತ್ರ ಜೀವನ. ದೀಪ ಉರಿಬೇಕು, ಕಣ್ಣ ತೆರಿಬೇಕು. ದೀಪ ಉರಿಬೇಕು, ನಮ್ಮ ಕಣ್ಣ ತೆರಿಬೇಕು. ಆವಾಗ ದೀಪ ಇರ್ಲಿಲ್ಲ, ಬಂದು ಇವನ ಮೈ ಮೇಲೆ ಬಿದ್ದರು. ಇವಾಗ ದೀಪ ಇದೆ ಇರೋದು ಬೇರೆದವ, ಇವನ ಕಣ್ಣು ಮುಚ್ಚಿದ್ದ. ಅಂದ್ರೆ ಈ ತರದ
ಉದಾಹರಣೆ ಅಂದ್ರ ಆಗ ಯಾರೂ ಮೈ ಮೇಲೆ ಬೀಳೋದಿಲ್ಲ, ಸುರಕ್ಷಿತವಾಗಿ ನಾವು ಇರ್ತೀವಿ. ಆಗ ನಮಗ ಕಾಣದೇ ಇದ್ರು ಚಿಂತಿಲ್ಲ. ಅಂದ್ರೆ ನಮಗ ಅರಿವಿನ ಕಣ್ಣದ ಬಗ್ಗೆ ಹೇಳ್ತಾ ಇದ್ದೇನ್ರಿ. ಇದು ಹೊರಗಿನ ಕಣ್ಣಲ್ಲ, ನಮಗೆ ಅರಿವಿನ ಕಣ್ಣ ಕಾಣದೇ ಇದ್ರು ಸಹಿತ ನಮ್ಮ ಕೈಯೊಳಗೆ ಈ ಚಿಂತನ ದೀಪ ಇರಬೇಕು. ಚಿಂತನ ದೀಪ ಇರಬೇಕು. ಭಗವಂತ ಚಿಂತನೆ ಎಂಬ ದೀಪ. ಯಾವ್ದು ದೀಪ ರೀ? ಬರೇ ಚಿಂತನ ಅಷ್ಟಲ್ಲ, ಯಾವುದೇ ಒಂದ್ ಚಿಂತನ ಅವ್ರ ಹಂಗೋ ಇವ್ರ ಹಿಂಗೋ ಇವ್ರ ಹಿಂಗೋ ಅಂತ ಚಿಂತನ ಅಲ್ರದು. ಭಗವತ್ ಚಿಂತನೆ ಎಂಬಂತ ದೀಪ ಇರಬೇಕು ನಮಗ. ಆಗ ನಮಗ ಅರಿವಣ್ಣಂತ ಕಣ್ಣು ತೆರೆದಿರಬೇಕು. ಅಂದ್ರ ಕನಿಷ್ಠ ಕಣ್ಣು ತೆರೆದವ್ರು ನಮ್ಮ ಮೈ ಮೇಲೆ ಬೀಳುವುದಿಲ್ಲ. ಸಂತನ ಏನಂತಾರ, ಜ್ಞಾನ ಅನ್ನುವಂತ ಲಾಂದ್ರನೇ ನಮ್ಮ ಇದು ಕಂದೀಲ. ಜ್ಞಾನ ಅನ್ನುವಂತ ಕಣ್ಣು ಅಂದ್ರೆ ಜ್ಞಾನದ ಒಂದು ಗ್ರಂಥ ಪುಸ್ತಕ ಕೊಡ್ತಾನ್ರಿ ಗುರು ಇದ್ದವ್ರ ಜ್ಞಾನ ಅನ್ನುವಂತ ಗ್ರಂಥವನ್ನು ಕೊಡ್ತಾರ. ಅವಾಗ ಅದರಲ್ಲಿ ಅನುಭವದ ದೀಪವನ್ನು ಹತ್ತಿಸಬೇಕು. ನಮ್ಮ ಅಂತರಂಗದಲ್ಲಿ ಶುದ್ಧಿ ಮಾಡಿಕೊಂಡಂತರ ಕೆಲವೊಂದು ಅನುಭವಗಳು ಉಂಟಾಗ್ತಾವಲ್ರಿ. ಅನುಭವಗಳೆಂಬ ಒಂದು ದೀಪವನ್ನು ಅಂದ್ರ ದೀಪವನ್ನು ಎಲ್ಲಿ ಜ್ಞಾನ ಗ್ರಂಥವನ್ನು ಓದಿ ಜ್ಞಾನದ ಅನುಭವದ ಮಾತುಗಳನ್ನು ಕೇಳಿ ಅಲ್ಲೇ ಬಿಟ್ಟು ಬರೋದಲ್ಲ, ಅಲ್ಲಿ ನಾವು ಅನುಭವದಿಂದ ಅರಿತುಕೊಂಡು ಅನುಭವಗಳನ್ನು ಬೆರೆಸಿಕೊಂಡು ಅಂತರಂಗದಲ್ಲಿ ಒಂದು ಜ್ಯೋತಿಯನ್ನು ಹುಟ್ಟಿಸಿಕೊಂಡು ಅಂತರಂಗದ ಒಂದು ಶುದ್ಧಿಯನ್ನು ಮಾಡಿಕೊಳ್ಳಬೇಕಾದ್ರ ಹೊರಗಿನ ಶುದ್ಧಿ ಅಷ್ಟಲ್ಲ, ಒಳಗಿನ ಶುದ್ಧಿಯನ್ನು ಮಾಡಿಕೊಂಡು ನಾವು ಆತ್ಮ ಸ್ವರೂಪಗಳು, ನಾವು ಪರಮಾತ್ಮ ಸ್ವರೂಪಗಳು ಅಂತ ತಿಳ್ಕೊಂಡ ಕಸಿಂದ ನಾವೇ ನಾವು ಆಗ್ಲಿಕ್ಕೆ ಪ್ರತಿಯೊಬ್ಬರಲ್ಲಿರುವಂತ ಆತ್ಮ ಚಿಂತನದ ಬೆಳಕಿನಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳಕಸಿಂದ ಈ 4 ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ಇದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಂತು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಅನಂತ ಕೋಟಿ ಶರಣಾರ್ಥಿಗಳು.